ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ನಾನು ಈ ಮುಂಚೆ ಹೇಳಿರುವ ಹಾಗೆ ಇಂದು ನಾನು ಪೇಪರ್ 2 CTETನ ಪೇಪರ್ 2 ಗಣಿತ ವಿಷಯವನ್ನು ಇಂದಿನ ಈ ವಿಡಿಯೋ ತರಗತಿಯಲ್ಲಿ ಬಿಡಿಸುತ್ತಿದ್ದು, ನಮ್ಮ ಈ ಕರ್ನಾಟಕ TET ಪರೀಕ್ಷೆಯ ಒಂದು ಗಮನದಲ್ಲಿರಿಸಿಕೊಂಡು ಗಣಿತ ಪೇಪರ್ನಲ್ಲಿ ನಾವು ಯಾವ ರೀತಿಯಲ್ಲಿ ಸ್ಟ್ರಾಟಜಿಯನ್ನು ಅನ್ವಯಿಸಬೇಕು ಹಾಗೂ ಯಾವ ರೀತಿಯಲ್ಲಿ ನಾವು ಗಣಿತ ಪರೀಕ್ಷೆಯನ್ನು ಬಿಡಿಸಬೇಕು, ಆ ಗಣಿತ ಪರೀಕ್ಷೆಯಲ್ಲಿ ಬರುವಂತಹ ಪ್ರಶ್ನೆಗಳು ಯಾವ ರೀತಿ ಇರುತ್ತವೆ, ನಾವು CTE ಮಾದರಿ ಅಂದರೆ CTETಲಿ ಕೇಳಿರುವಂತಹ ಪ್ರಶ್ನೆ ಪತ್ರಿಕೆ ಬಿಡಿಸುವುದರ ಮೂಲಕ ಕರ್ನಾಟಕ TETಯಲ್ಲಿ ಕೇಳಬಹುದಾದ ಗಣಿತ ಪ್ರಶ್ನೆಗಳು ಕೂಡ ನಾವು ಅದರ ಮೇಲೆ ಗೆಸ್ ಮಾಡಬಹುದು. ಅದಕ್ಕಾಗಿ ಫ್ರೆಂಡ್ಸ್, ಈ ಪ್ರಶ್ನೆಗಳನ್ನು ಆಧರಿಸಿ ಕೆಲವೊಂದು ಪ್ರಶ್ನೆಗಳು ನಮ್ಮ TET ಪರೀಕ್ಷೆಯಲ್ಲಿ ಕೂಡ ಬರುವ ಸಂಭವನೀಯತೆ ಇದೆ. ಆದ ಕಾರಣ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಒಂದು ವೇಳೆ ನೀವು ನನ್ನ ಈ ಚಾನಲ್ಗೆ ಪ್ರಥಮ ಬಾರಿ ಈ ವಿಡಿಯೋ ನೋಡುತ್ತಿದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೂ ಈ ವಿಡಿಯೋ ನಿಮಗೆ ಲೈಕ್ ಆದರೆ ನಿಮ್ಮ ಫ್ರೆಂಡ್ಸೊಂದಿಗೆ ಶೇರ್ ಮಾಡಿಕೊಳ್ಳಿ. ಸೊ ತಡ ಮಾಡದೆ ಇಂದಿನ ಈ ಕ್ಲಾಸನ್ನು ನಾವು ಪ್ರಾರಂಭಿಸೋಣ. ಸೊ ಮೊದಲನೇ ಪ್ರಶ್ನೆಯಿಂದ ಪ್ರಾರಂಭಿಸೋಣ ಫ್ರೆಂಡ್ಸ್. ಸೊ ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ದ ಗ್ರೇಟೆಸ್ಟ್ ಆ್ಯಂಡ್ ಸ್ಮಾಲೆಸ್ಟ್ 3 ಡಿಜಿಟ್ ನಂಬರ್ಸ್ ಕ್ಯಾನ್ ಬಿ ಫಾರ್ಮ್ಡ್ ಯೂಸಿಂಗ್ ದ ಡಿಜಿಟ್ಸ್ 0 to 5, 6. ಈ ಸಂಖ್ಯೆಗಳಿಂದ ಉಂಟಾಗುವಂತಹ 3 ಅಂಕಿಯ ಅತಿ ದೊಡ್ಡ ಸಂಖ್ಯೆ. ಇಲ್ಲಿ ಕೊಟ್ಟಿರುವ ಅಂಕಿಗಳು 0, 2, 5 ಮತ್ತು 6, 4 ಅಂಕಿಗಳು ಕೊಟ್ಟಿದ್ದಾರೆ. 3 ಅಂಕಿಯ ಅತಿ ದೊಡ್ಡ ಸಂಖ್ಯೆಯಲ್ಲಿ 625 ಆಗುತ್ತೆ ಮತ್ತು 3 ಅಂಕಿಯ ಅತಿ ಚಿಕ್ಕ ಸಂಖ್ಯೆ 520 ಆಗುತ್ತೆ. ಸೊ 520 ಇವೆರಡನ್ನು ನಾವು ಸಬ್ಟ್ರಾಕ್ಟ್ ಮಾಡಿದಾಗ ಆಟೋಮೆಟಿಕ್ಲಿ ಅವೆರಡರ ನಡುವಿನ ವ್ಯತ್ಯಾಸ ಸಿಗುತ್ತದೆ. ಸೊ 652 ಮೈನಸ್ ಎಷ್ಟು 205, ಇವೆರಡನ್ನು ನಾವು ಸಬ್ಟ್ರಾಕ್ಟ್ ಮಾಡಿದಾಗ ಬರುವಂಥ ಸಂಖ್ಯೆ ಎಷ್ಟು? ಇದು 12ರಲ್ಲಿ 7 ಹೋದಾಗ 5, 4 ಉಳಿಸ 47. ಸೊ ಎಷ್ಟು ಉಳಿತು ಅಂದಾಗ ಇಲ್ಲಿ 5, 5ರಲ್ಲಿ 2 ಹೋದಾಗ, ಸೊ ಇಲ್ಲಿ 6, 6ರಲ್ಲಿ 2 ಹೋದಾಗ 4. ಸೊ 447 ವ್ಯತ್ಯಾಸ ಬರುತ್ತದೆ. ಸೊ 447. ಸೊ 3 ಈಸ್ ದ ಕರೆಕ್ಟ್ ಆಪ್ಷನ್ ಆಗಿದೆ. ಸೊ ಪ್ರಶ್ನೆ ಅತಿ ಸುಲಭವಾಗಿರುತ್ತೆ. ಪ್ರಶ್ನೆಯನ್ನು ಅರ್ಥ ಮಾಡಿಕೊಳ್ಳುವುದೇ ಅತಿ ಮುಖ್ಯವಾದ ಅಂಶ. ನಾವು ಪರೀಕ್ಷೆಯಲ್ಲಿ ಬಿಡಿಸುತ್ತಿರುವಾಗ ಪ್ರಶ್ನೆಯನ್ನು ಮಿನಿಮಮ್ 2 ಸಲ ಓದಲೇಬೇಕು. ಏಕೆಂದರೆ ನಾವು ಪರೀಕ್ಷೆ ಪ್ರೆಷರಲ್ಲಿರುವ ಕಾರಣ ಕೆಲವೊಂದು ಪ್ರಶ್ನೆಗಳು ನಾವು ತಪ್ಪು ಓದುವ ಸಂಭವನೀಯತೆ ಇರುತ್ತದೆ. ಆದ ಕಾರಣ ಪ್ರಶ್ನೆಯನ್ನು 2 ಸಲ ಗಮನವಿಟ್ಟು ಓದಿ ಪ್ರಶ್ನೆಯನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ನಾವು ಬಿಡಿಸಿದಾಗ ಅದು ಉತ್ತಮವಾದ ಒಂದು ಫಲಿತಾಂಶ ಬರುವ ಸಂಭವನೀಯತೆ ಇದೆ. ಒಂದು ವೇಳೆ ನಾವು ಪ್ರಶ್ನೆಯನ್ನು ಅರ್ಥ ಮಾಡಿಕೊಳ್ಳದೆ ಎಷ್ಟೇ ಸರಿಯಾದ ಸೊಲ್ಯೂಷನ್ ಮಾಡಿದರೂ ಕೂಡ 100% ಆಗಿ ತಪ್ಪಾಗುತ್ತದೆ. ಆದ ಕಾರಣ ಸೊ ರೀಡ್ ದ ಕ್ವಶನ್ ಅಟ್ಲೀಸ್ಟ್ ಟ್ವೈಸ್. ಸೊ ಇಲ್ಲಿ ಕೊಟ್ಟಿರುವಂತಹ ಪ್ರಶ್ನೆ ನೋಡಿ, ಇಲ್ಲಿ ಘಾತಾಂಕಗಳ ತತ್ವಗಳನ್ನು ಆಧರಿಸಿ ಈ ಪ್ರಶ್ನೆ ಕೇಳಿದ್ದಾರೆ. ಸೊ ಫ್ರೆಂಡ್ಸ್, ಇಲ್ಲಿ ನಾವು ಏನು ಮಾಡ್ತೀವಿ ಅಂದಾಗ ಈ ಘಾತಾಂಕಗಳು ಆ್ಯಸ್ ಇಟ್ ಈಸ್ ಬರ್ಕೋಬೋದು. ಇಲ್ಲಿ ಏನು ಕೊಟ್ಟಿದ್ದಾರೆ ಪ್ರಶ್ನೆ ಅಂದಾಗ 2/7 ಘಾತ 3 ಆಗಿದ್ದು ಅದನ್ನು ಆ್ಯಸ್ ಇಟ್ ಈಸ್ ಬರ್ಕೊಂಡು, ಸೊ ಇಲ್ಲಿ 4/49 ಇರೋದು 2/7 ಮಾಡಿ ಅದರ ವರ್ಗ ಮಾಡಿದ್ದೀನಿ. ಸೊ ಇದು 6 ಆ್ಯಸ್ ಇಟ್ ಈಸ್ ಇಟ್ಕೊಂಡು ಈ ಕಡೆ RHS ಅಲ್ಲಿ ಇರೋದು ಕೂಡ ಆ್ಯಸ್ ಇಟ್ ಈಸ್ ಆಗಿ ಬರ್ಕೊಳ್ಳೋಣ. ಸೊ ನೆಕ್ಸ್ಟ್ ಹಂತದಲ್ಲಿ ಏನಾಗುತ್ತೆ, ಇದು 12 ಆಗುತ್ತಲ್ಲ. ಸೊ 12 ಇದು ಆಧಾರ ಸಂಖ್ಯೆ ಸೇಮ್ ಇದೆ, 2/7, 2/7. ಸೊ ಇಲ್ಲಿ 12 ಆಗುತ್ತೆ. 12 ಮೈನಸ್ 3 ಅಂದರೆ 12 ಮೈನಸ್ 3 ಕೂಡಿಸ್ಕೊಳ್ತೇವೆ. ಸೊ ಇಂಡೆಕ್ಸಸ್ ವಿಲ್ ಬಿ ಆ್ಯಡ್ ಅಪ್. ಸೊ ಇಂಡೆಕ್ಸ್ ಆ್ಯಡ್ ಆದಾಗ ಏನಾಗುತ್ತೆ, -3 + 12 ಸಮನಾಗಿ 2/7 ಘಾತ 2m - 1. ಅಂದರೆ ಈ ಆಧಾರ ಸಂಖ್ಯೆಗಳು ಸೇಮ್ ಆಗಿವೆಲ್ಲ, ಆದ ಕಾರಣ ಘಾತಗಳು ಕೂಡ ಸೇಮ್ ಆಗುತ್ತವೆ. ಸೊ ಇದು 9 ಸಮನಾಗಿದೆ 2m - 1. ಸೊ 9 ಸಮನಾಗಿದೆ 2m - 1 ಬರುತ್ತದೆ. ಸೊ ಇದನ್ನು ಸೊಲ್ಯೂಷನ್ ಮಾಡಿದಾಗ ನಮಗೆ ಎಮ್ನ ಬೆಲೆ ಎಷ್ಟು ಬರುತ್ತೆ ಅಂದಾಗ 5 ಬರುತ್ತದೆ. ಸೊ ಇಲ್ಲಿ ಸರಿಯಾದ ಉತ್ತರ ಯಾವುದು? ಎಮ್ನ ಬೆಲೆ 5. ದಟ್ ಈಸ್ ಆಪ್ಷನ್ ನಂಬರ್ 2. ಸೊ ಮುಂದಿನ ಪ್ರಶ್ನೆಗೆ ನಾವು ಹೋಗೋಣ ಫ್ರೆಂಡ್ಸ್. ವಿಚ್ ಆಫ್ ದ ಫಾಲೋವಿಂಗ್ ಮೇ ರಿಪ್ರೆಸೆಂಟ್ 3/11? ಈ ಫ್ರಾಕ್ಷನ್ 3/11 ಯಾವುದು ಒಂದು ನಮಗೆ ಇಲ್ಲಿ ಸೂಚಿಸುತ್ತದೆ. ಡಿವೈಡಿಂಗ್ ಎ ರೆಕ್ಟ್ಯಾಂಗಲ್ ಇಂಟು 22 ಈಕ್ವಲ್ ಪಾರ್ಟ್ಸ್ ಆ್ಯಂಡ್ ಕಲರಿಂಗ್ 3 ಪಾರ್ಟ್ಸ್ ಮೀನ್ಸ್ ಅದು ಎಷ್ಟಾಗುತ್ತೆ? 3/22 ಆಗುತ್ತೆ. ಸೊ ಇದು 3/11 ಆಗುವುದಿಲ್ಲ. ಸೊ ಇದಕ್ಕಾಗಿ ಆನ್ಸರ್ ಬರೆಯೋದಿಲ್ಲ. ಡಿವೈಡಿಂಗ್ 11 ಮ್ಯಾಂಗೋಸ್ ಈಕ್ವಲಿ ಅಮಾಂಗ್ ಬಿಟ್ವೀನ್ 3 ಪೀಪಲ್ಸ್ ಮೀನ್ಸ್ 11 ಮ್ಯಾಂಗೋಸ್ ಆರ್ ದೇರ್, ವಿ ಆರ್ ಡಿವೈಡಿಂಗ್ ಇನ್ 3. ಸೊ ಇದು 11/3 ಆಗುತ್ತೆ. ಸೊ ನಾಟ್ ಬಿಕಮ್ಸ್ 3/11. ಸೊ ಇದು ಕೂಡ ತಪ್ಪಾಗುತ್ತೆ. ಸೊ ಡಿವೈಡಿಂಗ್ ಎ ಸರ್ಕಲ್ into 33 equal parts. ಸೊ ಇಲ್ಲಿ ಸರಿಯಾದ ಅಂಶ ಈಕ್ವಲ್ ಪಾರ್ಟ್ಸ್ ಆ್ಯಂಡ್ ಕಲರಿಂಗ್ 9 ಆಫ್ ದಮ್. ಸೊ 9/33 ಆಗುತ್ತೆ. ಸೊ 9/33 ಇಫ್ ಯು ಕ್ಯಾನ್ಸಲ್ ದೆಮ್ ವಿಲ್ ಗೆಟ್ 3/11. ಸೊ ದಟ್ ಮೀನ್ಸ್ ಇದು ರಿಪ್ರೆಸೆಂಟ್ ಮಾಡುತ್ತೆ ಅಂತ ಅರ್ಥ. ಸೊ 4ನಿಂದ ನೋಡಿದಾಗ 11 ಸರ್ಕಲ್ಸ್ ಇವೆ, ಬಟ್ ಬೇರೆ ಬೇರೆ ಅಳತೆ ಇವೆ. ಸೊ 11 ಸರ್ಕಲ್ಸ್ ವಿತ್ ಡಿಫರೆಂಟ್ ರೇಡಿಯಸ್ ಆ್ಯಂಡ್ ಕಲರಿಂಗ್ ದೆಮ್ 3. ಇಟ್ ಮೀನ್ಸ್ ದೇ ಆರ್ ನಾಟ್ ಈಕ್ವಲ್ ಸರ್ಕಲ್ಸ್. ಸೊ ಸಮಾನದ ಭಾಗಗಳು ಹೊಂದಿಲ್ಲ, ಅದಕ್ಕಾಗಿ ಇದು 3/11 ಬರೆಯೋಕ್ಕೆ ಆಗಲ್ಲ. ಸೊ ಇಟ್ ಮೇ ಬಿ ಕಲರಿಂಗ್ 3 ಸರ್ಕಲ್ಸ್ ಔಟ್ ಆಫ್ 11, ಬಟ್ ವಿ ಕ್ಯಾನ್ ನಾಟ್ ರೈಟ್ 3/11 ಬಿಕಾಸ್ ದ ಸರ್ಕಲ್ಸ್ ಆರ್ ಡಿಫರೆಂಟ್ ರೇಡಿಯಸ್. ಸೊ ಮುಂದಿನ ಪ್ರಶ್ನೆ ಹೋಗೋಣ. ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಎ ಪರ್ಫೆಕ್ಟ್ ಸ್ಕ್ವೇರ್? ಸೊ ಈ ಪರ್ಫೆಕ್ಟ್ ಸ್ಕ್ವೇರ್ನ ಫೈಂಡ್ ಮಾಡುವಾಗ ನಾವು ಭಾಗಾಕಾರ ವಿಧಾನದಿಂದ 8ನೇ ತರಗತಿಯಲ್ಲಿರುವಂತಹ ಭಾಗಾಕಾರ ವಿಧಾನದಿಂದ ವರ್ಗಮೂಲವನ್ನು ಕಂಡುಹಿಡಿಯುವ ಪದ್ಧತಿಯನ್ನು ನಾವು ಕಲಿತಿರಬೇಕು. ಅದೊಂದೇ ವಿಧಾನ ಇರೋದು. ಇಲ್ಲಾಂದರೆ ಫ್ಯಾಕ್ಟರೈಸೇಷನ್ ಅಂದರೆ ಅಪವರ್ತನ ವಿಧಾನದಿಂದ ಬಿಡಿಸಬೇಕು. ಸೊ ಮೊಟ್ಟ ಮೊದಲಿಗೆ ಈ
ಸಂಖ್ಯೆಗಳನ್ನು ಎರಡೆರಡು ಅಂಕಿಗಳ ಒಂದು ಗುಂಪನ್ನು ಮಾಡಿ 21 ಒಂದು ಗುಂಪು ಮತ್ತು 16 ಒಂದು ಗುಂಪು ಕಡೆಯಿಂದ ಲೆಫ್ಟ್ ಫ್ರಮ್ ರೈಟ್ ಸೈಡ್ ಟು ಮೇಕ್ ಟು ಡಿಜಿಟ್ಸ್ ಒನ್ ಗ್ರೂಪ್. ಸೊ ಇದು ನಾವು ವರ್ಗ ಸಂಖ್ಯೆ ತೆಗೆದುಕೊಂಡಾಗ 4 4 4 4 ಎಷ್ಟು 16 ಆಗುತ್ತೆ. ಸೊ 21ರಲ್ಲಿ 16 ಮೈನಸ್ ಮಾಡಿದಾಗ 5 ಉಳಿಯುತ್ತೆ. ಈ 16 ಆ್ಯಸ್ ಇಟ್ ಈಸ್ ಆಗಿ ತೆಗೆದುಕೊಂಡಾಗ 516 ಆಗುತ್ತೆ. ಸೊ ಇಲ್ಲಿ 4ರಲ್ಲಿ 4 ಪ್ಲಸ್ ಮಾಡಿದಾಗ 8 ಆಗುತ್ತೆ. ಸೊ 8ರ ಮುಂದೆ ಎಷ್ಟು ಇಲ್ಲಿ 16 ಅಂದಾಗ ನಮಗೆ ಬಿಡಿ ಸ್ಥಾನದಲ್ಲಿ ಬರುವ ಸಂಭವನೀಯತೆ ಯಾವುದಿದೆ, ಒಂದು 4 ಬರ್ಬೋದು, ಇನ್ನೊಂದು ಏನು ಬರ್ಬೋದು ಅಂದಾಗ 6 ಬರ್ಬೋದು. ಸೊ ದೇರ್ 2 ಚಾನ್ಸಸ್ ಆರ್ ದೇರ್. ಸೊ ಇಲ್ಲಿ 4 ತೊಗೊಂಡಾಗ 4 ಗಂಟೆ 32, ಸೊ 300ವರೆಗೆ ಬರುತ್ತೆ. ಅದಕ್ಕಾಗಿ ವಿಲ್ ಟೇಕ್ ಡೈರೆಕ್ಟ್ಲಿ 6. ಸೊ 86 6 6 36 ಕ್ಯಾರಿ 3 6 8 48 ಪ್ಲಸ್ 3 ವಿಲ್ ಬಿ 51. ಸೊ ಇಟ್ ಈಸ್ ಎ ಪರ್ಫೆಕ್ಟ್ ಸ್ಕೋರ್. 0 0 ಬರುತ್ತಲ್ಲ, ಸೊ ಇಲ್ಲಿ ರೇಡಿಯಸ್ 0 ರಿಮೈಂಡರ್ 0 0 ಬಂದಾಗ ಸೊ ಇದು ಒಂದು ಪರ್ಫೆಕ್ಟ್ ಸ್ಕೋರ್ ಆಗಿದೆ ಅಂತ ಅರ್ಥ. ಸೊ ನೆಕ್ಸ್ಟ್ ನಾವೇನು ಮಾಡೋಣ, ಎರಡನೇ ಸಂಖ್ಯೆ ಕೂಡ ಅದೇ ರೀತಿ ಪರೀಕ್ಷಿಸ್ತಾ ಹೋದಾಗ ಸೊ 2 9 1 6. ಸೊ ಇದು ಗ್ರೂಪ್ ಮಾಡಿದಾಗ ಆ್ಯಸ್ ಇಟ್ ಈಸ್ ಆ ಗ್ರೂಪ್ ಆಗುತ್ತೆ. ಸೊ ಏನು ಮಾಡ್ಬೋದು, 5 5 ನಾವು 25 ಅಂತ ಹೇಳಿ ತೆಗೆದುಕೊಳ್ಬೋದು. ಸೊ ಏನು ಉಳಿತೆ ಇಲ್ಲಿ 4 ಉಳಿತೆ 1 6, ಇಲ್ಲಿ 4 1 6 ಉಳಿತೆ. ಇಲ್ಲಿ 5 ಪ್ಲಸ್ ಮಾಡಿದಾಗ 10 ಆಗುತ್ತೆ. ಸೊ 10 ಮುಂದೆ ಎಷ್ಟು ತೊಗೋಬೇಕು, ಇಲ್ಲಿ 6 ಅಂದಾಗ ಸೊ 6 ಚಾನ್ಸಸ್. ಸೊ 6 ಆರ್ 4 ಅಂದಾಗ ಇಲ್ಲಿ 400 ಬರುತ್ತಲ್ಲ. ಸೊ 4 4 4 16, ಸೊ 416 ಬರುತ್ತೆ. ಸೊ ದಟ್ ಮೀನ್ಸ್ ಅಗೇನ್ ದಿಸ್ ಇಸ್ ಆಲ್ಸೋ ಎ ಪರ್ಫೆಕ್ಟ್ ಸ್ಕ್ವೇರ್ ಅಂತೇಳಿ ನಾವು ಹೇಳ್ಬೋದು. ಸೊ ಮೂರನೇ ಸಂಖ್ಯೆಯನ್ನು ನಾವು ಕೂಡ ಅದೇ ರೀತಿಯಲ್ಲಿ ಪ್ರಯತ್ನಿಸೋಣ. ಏನಾಗುತ್ತೆ ಅಂದಾಗ 3 1 3 6 ಇದೆ. ಸೊ 3 1 3 6 ನಾವೇನು ಮಾಡೋಣ, 5 5 ಡೈರೆಕ್ಟ್ಲಿ 5 5 ಎಷ್ಟು 25 ಆಗುತ್ತೆ. ಸೊ 31 ಮೈನಸ್ 25 ಎಷ್ಟಾಗುತ್ತೆ ಅಂದಾಗ 6 ಉಳಿಯುತ್ತೆ. ಸೊ 36 ಆಗುತ್ತೆ ಇಲ್ಲಿ. ಸೊ 5ನಲ್ಲಿ 5 ಪ್ಲಸ್ ಮಾಡಿದಾಗ ಎಷ್ಟಾಗುತ್ತೆ 10 ಆಗುತ್ತೆ. ಯೂನಿಟಿಗೆ 10 ಆದಾಗ ಇಲ್ಲಿ ಏನು ತೊಗೋಬೋದು ಅಂದಾಗ ಇಲ್ಲಿ 6 ಇದೆ ಅಂದಾಗ 4 ತೊಗೊಂಡಾಗ 400 ಆಗುತ್ತೆ. ಸೊ ಇಲ್ಲಿ ಟೇಕ್ ಡೈರೆಕ್ಟ್ಲಿ 6 6 6 36. ಸೊ ಅಗೇನ್ ಇಟ್ ಬಿಕಮ್ಸ್ 636. ಸೊ ರಿಮೈಂಡರ್ ವಿಲ್ ಬಿ 0. ಸೊ ರಿಮೈಂಡರ್ ಇದು ಕೂಡ ಒಂದು ಪೂರ್ಣವರ್ಗ ಸಂಖ್ಯೆ ಆಗಿದೆ. ದಟ್ ಮೀನ್ಸ್ ನಾಲ್ಕನೇ ಆನ್ಸರ್ ಯಾವುದಾಗಿದೆ, ಇದು ಕೂಡ ಇದು ಪೂರ್ಣವರ್ಗ ಸಂಖ್ಯೆ ಆಗಿರಲು ಸಾಧ್ಯನೇ ಇಲ್ಲ. ಯಾಕೆಂದರೆ ನಾವು ಆಲ್ರೆಡಿ 3 ಚೆಕ್ ಮಾಡಿದ್ವಿ, 3ಕ್ಕೆ 3 ಪೂರ್ಣ ವರ್ಗ ಸಂಖ್ಯೆಗಳಾಗಿವೆ. ಆದ್ದರಿಂದ ಸರಿಯಾದ ಉತ್ತರ ಇದು ಪೂರ್ಣವರ್ಗ ಸಂಖ್ಯೆ ಆಗಿರಲ್ಲ ಸಂಖ್ಯೆ 3158 ಆಗಿರುತ್ತದೆ. ಸೊ ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ಎ ಶಾಪ್ಕೀಪರ್ ಹ್ಯಾಸ್ 75 ಗೋಲ್ಡ್ ಆ್ಯಂಡ್ 22 ಸಿಲ್ವರ್ ಮೆಡಲ್ಸ್. ಇದು ಸ್ವಲ್ಪ ಮಿಸ್ಪ್ರಿಂಟ್ ಆಗಿದೆ, 120 ಸಿಲ್ವರ್ ಮೆಡಲ್ ಆಗಬೇಕು. 120 ಈ ಪ್ರಶ್ನೆ ಪ್ರಕಾರ 120 ಸಿಲ್ವರ್ ಮೆಡಲ್ಸ್, ಸಿಲ್ವರ್ ಕಾಯಿನ್ಸ್. She wants to ask them to so that each stock contains same number of coins of the same type. ಅಂದರೆ ಸೇಮ್ ನಂಬರ್ ಆಫ್ ಕಾಯಿನ್ಸ್ ಇರಬೇಕು. ಗೋಲ್ಡ್ ಕಾಯಿನ್ಸ್ ಕೂಡ ಒಂದು ಪ್ಯಾಕೆಟ್ ಮಾಡಬೇಕಾಗಿದೆ. ಗೋಲ್ಡ್ ಕಾಯಿನ್ಸ್ ಎಷ್ಟು ಒಂದು ಪ್ಯಾಕೆಟಲ್ಲಿ ಎಷ್ಟು ಕಾಯಿನ್ಸ್ ಇರ್ತೀವಲ್ಲ, ಸಿಲ್ವರ್ ಕಾಯಿನ್ಸ್ ಕೂಡ ಅಷ್ಟೇ ಒಂದು ಪ್ಯಾಕೆಟಲ್ಲಿ ಅಷ್ಟೇ ಇರಬೇಕು. ಇದರ ಅರ್ಥ ಏನಂದಾಗ ನಾವು ಈ ಎರಡು ಸಂಖ್ಯೆಗಳನ್ನು ಭಾಗಿಸುವ ಅತಿ ದೊಡ್ಡ ಸಂಖ್ಯೆ ಯಾವುದು, ವಿಚ್ ಈಸ್ ದ ನಂಬರ್ ವಿಚ್ ಡಿವೈಡ್ಸ್ ಬೋತ್ ದ ನಂಬರ್ ವಿಚ್ ಈಸ್ ದ ಗ್ರೇಟೆಸ್ಟ್ ನಂಬರ್ ವಿಚ್ ಡಿವೈಡ್ಸ್ ಬೋತ್ ದ ನಂಬರ್, ದಟ್ ಈಸ್ HCF ಅಂದರೆ ಮಸಹ ಆಗಿರುತ್ತದೆ. ಕೊಟ್ಟಿರುವ ದತ್ತ ಸಂಖ್ಯೆಗಳನ್ನು ಭಾಗಿಸುವಂತಹ ಅತ್ಯಂತ ದೊಡ್ಡ ಸಂಖ್ಯೆ ಅದು ಮಸಹ ಆಗಿರುತ್ತದೆ. ಆದ್ದರಿಂದ ನಾವು 75 ಮತ್ತು 120ರ ಮಸಹವನ್ನು ಕಂಡಿಬೇಕು. ಸೊ 75 ಅಪವರ್ತಿಸಿದಾಗ 5 × 5 × 3 ಬರುತ್ತೆ. ಸೊ 120 ಅಪವರ್ತಿಸಿದಾಗ 5 × 2 × 2 × 3 ಬರುತ್ತೆ. ಸೊ ಎರಡರಲ್ಲಿರುವಂತಹ ಸಾಮಾನ್ಯ ಅಪವರ್ತನಗಳು ಯಾವುವು, ಸೊ ಇದರಲ್ಲಿ 5 ಇದೆ, ಇದರಲ್ಲಿ 5 ಇದೆ. ಸೊ ಎರಡರಲ್ಲೂ ಕೂಡ 5 5 ಇದೆ. ಸೊ ಮತ್ತೇನು ಎರಡರಲ್ಲಿ 3 3 ಇದೆ. ಸೊ ಇಟ್ ಹ್ಯಾಸ್ 3 3. ಸೊ ಹಿಯರ್ 5 5 ಇಸ್ ದೇರ್, 3 3 ಇಸ್ ದೇರ್. ಸೊ 5 × 3 15, ದಟ್ ಈಸ್ ದ ನಂಬರ್ ಮ್ಯಾಕ್ಸಿಮಮ್ ನಂಬರ್ ಆಫ್ ಕಾಯಿನ್ಸ್ ದಟ್ ಕ್ಯಾನ್ ಬಿ ಫ್ಯಾಕ್ಟ್. ಅಂದರೆ ಗೋಲ್ಡ್ ಕಾಯಿನ್ಸ್ಗಳು 15 ಒಂದು ಗುಂಪು ಮಾಡ್ಬೋದು, ಅಂದರೆ 5 ಗುಂಪು ಆಗುತ್ತೆ. ಮತ್ತು ಅದೇ ರೀತಿಯಲ್ಲಿ ನಾವು ಏನು ಸಿಲ್ವರ್ ಕಾಯಿನ್ಗಳು 120 ಸಿಲ್ವರ್ ಕಾಯಿನ್ಗಳಲ್ಲಿ 15 ಗುಂಪು ಮಾಡಿದಾಗ ಎಷ್ಟಾಗುತ್ತೆ, 8 ಗುಂಪು ಆಗುತ್ತೆ. ಈ ರೀತಿಯಲ್ಲಿ ನಾವು ಮಾಡಬಹುದು ಅಂತ ಅರ್ಥ. ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂದಾಗ ಈ ಸಮೀಕರಣಕ್ಕೆ ಹೊಂದಿರುವ ಪರಿಹಾರವನ್ನೇ ಹೊಂದಿರುವ ಕೆಳಗಿನ ಯಾವ ಸಮೀಕರಣ ಆಗಿದೆ. ಮೊಟ್ಟ ಮೊದಲೇ ನಾವು ಈ ಸಮೀಕರಣವನ್ನು ಬಿಡಿಸೋಣ. ಈ ಸಮೀಕರಣವನ್ನು ಬಿಡಿಸಿದ್ರೆ ಏನಾಗುತ್ತೆ, ಸೊ 3 × 2x 2 - x minus x plus 6 is equal to 2 × 1 - 3x ಆಗಿದೆ. ಸೊ ಇದನ್ನು ನಾವು ಬ್ರ್ಯಾಕೆಟ್ ಬಿಡಿಸಿದಾಗ ಏನಾಗುತ್ತೆ, 3 2 6 3 × x ಏನಾಗುತ್ತೆ 3x ಆಗುತ್ತೆ. ಸೊ ನೆಕ್ಸ್ಟ್ ಮೈನಸ್ ಇಂಟು x ಇಸ್ -x ಮೈನಸ್ ಇಂಟು 6 ಇಸ್ -6 ಆಗುತ್ತೆ. ಸೊ ಇಲ್ಲಿ ಆ್ಯಸ್ ಇಟ್ ಇಸ್ ಬಂದಿದೆ. ಸೊ 2 × 1 ಇಸ್ 2 2 × 3x ಇಸ್ 6x. ಸೊ ಇಲ್ಲಿ x ನಾವು ಬಿಡಿಸೋಣ, ಏನಾಗುತ್ತೆ ಇಲ್ಲಿ +6 -6 ವಿಲ್ ಗೆಟ್ ಕ್ಯಾನ್ಸಲ್. ಸೊ 3x - 1x ವಿಲ್ ಬಿ -4x. ಆ್ಯಂಡ್ ಇದನ್ನು ನಾವು ಅದೇ ರೀತಿಯಲ್ಲಿ ಬರ್ಕೊಳ್ಬೋದು. ಸೊ -4x = ಏನಾಗಿದೆ 2 - 6x ಆ್ಯಸ್ ಇಟ್ ಈಸ್ ಆಗಿರುತ್ತೆ. ಸೊ ಈ 6x ನಾವು ಆ ಕಡೆ ತೆಗೆದುಕೊಂಡು ಹೋದಾಗ +6x ಆಗುತ್ತೆ. ಇಟ್ ಬಿಕಮ್ +6x -4x + 6x ದಟ್ ವಿಲ್ ಬಿ 2x = 2 x = 1. ಸೊ x = 1 ಇರುವಂತಹ ಕೆಳಗಿನ ಯಾವ ಸಮೀಕರಣ ಒಂದು ಬೆಲೆ ಹೊಂದಿದೆ. ಸೊ ನಾವು ಇಲ್ಲಿ ಬಿಡಿಸಿದಾಗ ಏನಾಗುತ್ತೆ ನೋಡಿ, ಇಲ್ಲಿ 2x ಈ ಕಡೆ ಹೋಗುತ್ತೆ. ಸೊ 4x ನಲ್ಲಿ 2x ಮೈನಸ್ ಮಾಡಿದಾಗ 2x ಉಳಿಯುತ್ತೆ, ರೈಟಾ. ಸೊ ಈ 3 ಈ ಕಡೆ ಹೋಗುತ್ತೆ. ಸೊ 2x = ಇಲ್ಲಿ 5 ಇದೆ, 5 ನಲ್ಲಿ 3 ಮೈನಸ್ ಮಾಡಿದಾಗ 2 ಉಳಿ. ಸೊ 2x = 2 ಮೀನ್ಸ್ ದಟ್ ಈಸ್ x = 1 ಅಂತ ಅರ್ಥ, ಹೌದಲ್ಲ. ಸೊ ಇಲ್ಲಿ ಇದೇ ಒಂದು ಆನ್ಸರ್ ಆಗಿದೆ. ಸೊ ಮುಂದಿನ ಚೆಕ್ ಮಾಡಬಹುದು. ಸೊ ದಟ್ ಈಸ್ ಫಸ್ಟ್ ಓನ್ಲಿ ಇಸ್ ಆನ್ಸರ್. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದು, ಒಂದನೇ ಆಪ್ಷನ್ ಸರಿಯಾದ ಉತ್ತರ ಆಗಿದೆ. ಓಕೆನಾ ಫ್ರೆಂಡ್ಸ್. ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. ಸೊ ಇಲ್ಲಿ ಮುಂದಿನ ಪ್ರಶ್ನೆ ಏನಿದೆ ಅಂದಾಗ ನೆಕ್ಸ್ಟ್ ಪ್ರಶ್ನೆ. ಸೊ a + b = 3 ಆ್ಯಂಡ್ a² + b² ಏನಾಗಿದೆ 89 ಆದರೆ 1/a + 1/b ನ ಬೆಲೆ ಎಷ್ಟು. ಸೊ ಇದನ್ನು ನಾವು ಇಲ್ಲಿ ಬಿಡಿಸ್ಬೋದು. ಫಸ್ಟ್ ನಾವು ಈ ಸೂತ್ರ a + b² =
ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab. ಸೊ ಇಲ್ಲಿ ಎ ಪ್ಲಸ್ ಬಿನ ವ್ಯಾಲ್ಯೂ ಎಷ್ಟಿದೆ? ಸೊ ಎ ಪ್ಲಸ್ ಬಿನ ವ್ಯಾಲ್ಯೂ 3 ಆಗಿದೆ. ಸೊ ಎ ಪ್ಲಸ್ ಬಿನ ವ್ಯಾಲ್ಯೂ 3, ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಈ ಪೂರ್ತಿನ ಬೆಲೆ ಎಷ್ಟಾಗಿದೆ? 89 ಆಗಿದೆ. ಸೊ ಇದರಲ್ಲಿ ಪುಟ್ ಮಾಡಿದಾಗ ನಮಗೆ ಎ ಬಿಯ ಬೆಲೆ ಸಿಗುತ್ತೆ. ಸೊ ಪುಟ್ ದ ವ್ಯಾಲ್ಯೂ ಆಗುತ್ತೆ. ಸೊ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ವಿಲ್ ಬಿ 3 ಸ್ಕ್ವೇರ್ ಆ್ಯಂಡ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ವ್ಯಾಲ್ಯೂ ವಿಲ್ ಬಿ 89. ಸೊ ಇದು ಏನಾಗುತ್ತೆ? 2ab ಆಸ್ ಇಟ್ ಈಸ್. ಸೊ ನೆಕ್ಸ್ಟ್ ಇಲ್ಲಿ 9 ಮೈನಸ್ ಇದು ಪ್ಲಸ್ 89 ಆ ಕಡೆ ಹೋಗಿ ಮೈನಸ್ 89 ಆಗುತ್ತೆ. ಸೊ ಇದು ಬಿಡಿಸಿದಾಗ ಎಷ್ಟಾಗುತ್ತೆ ಅಂದಾಗ ಮೈನಸ್ 8 = 2ab. ಸೊ ಎ ಬಿ ವ್ಯಾಲ್ಯೂ ಎಷ್ಟಾಗುತ್ತೆ? ಮೈನಸ್ 40 ಆಗುತ್ತೆ. ಸೊ ಇದು ನಾವು 1/a ಪ್ಲಸ್ 1/b ಅನ್ನು ನಾವು ಇಲ್ಲಿ ರಸ ತೆಗೆದುಕೊಂಡಾಗ ಎ ಮತ್ತು ಬಿಗಳ ರಸ ಎ ಬಿ ಆಗುತ್ತೆ. ಸೊ ಎ ಈ ಬಿ ಇಲ್ಲಿ ಮಲ್ಟಿಪ್ಲೈ ಆಗಿ ಬಿ ಪ್ಲಸ್ ಎ ಆಗುತ್ತೆ. ಸೊ ಅವ್ರು ಎ ಪ್ಲಸ್ ಬಿ ಆಗುತ್ತೆ. ಸೊ ಎ ಪ್ಲಸ್ ಬಿನ ವ್ಯಾಲ್ಯೂ ಎಷ್ಟಿದೆ? ಎ ಪ್ಲಸ್ ಬಿ ವ್ಯಾಲ್ಯೂ ಇಸ್ 3 ಆ್ಯಂಡ್ ಎ ಬಿ ವ್ಯಾಲ್ಯೂ ಇಸ್ ಮೈನಸ್ 40. ಸೊ ಏನಾಗುತ್ತೆ ಅಂದಾಗ ಇದು ಬಿ ವ್ಯಾಲ್ಯೂ ಎ ಪ್ಲಸ್ ಬಿ ವ್ಯಾಲ್ಯೂ ಇಸ್ 3, ಎ ಬಿ ವ್ಯಾಲ್ಯೂ ಇಸ್ ಮೈನಸ್ 40. ದಟ್ ಮೀನ್ಸ್ ಮೈನಸ್ 3/40. ಎರಡು ಆನ್ಸರ್ ಇವೆ. ಸೊ ಎರಡರಲ್ಲಿ ಯಾವ್ದು ಟಿಕ್ ಮಾಡಿದ್ರು ಕೂಡ ಇಲ್ಲಿ ಬೋನಸ್ ಮಾರ್ಕ್ಸ್ ಸಿಗುತ್ತೆ ಈ ರೀತಿ ಇದ್ದಾಗ. ಸೊ ದಟ್ ಮೀನ್ಸ್ ಮೈನಸ್ 3/40 ಇಸ್ ದ ಕರೆಕ್ಟ್ ಆನ್ಸರ್. ಸೊ ಮೈನಸ್ 3/40 ಕೆಳಗಡೆ ಮೈನಸ್ ಬರೋಂಗಿಲ್ಲ, ಮೈನಸ್ ಕೆಳಗಡೆ ಬರೋದು ಕೂಡ ಅದು ಮೇಲ್ಗಡೆ ಹೋಗುತ್ತೆ. ಅದಕ್ಕಾಗಿ ನಾವು ಈ ರೀತಿಯಲ್ಲಿ ಆನ್ಸರ್ ಬರಿತೀವಿ. ಸೊ ಇಲ್ಲಿ ಕೊಟ್ಟಿರುವ ಪ್ರಶ್ನೆ ನೋಡಿ, ಇಲ್ಲಿ ಫ್ರೆಂಡ್ಸ್ ಏನಾಗಿದೆ, ಪಿ ವ್ಯಾಲ್ಯೂ ಕೊಟ್ಟಿದ್ದಾರೆ, ಕ್ಯೂ ವ್ಯಾಲ್ಯೂ ಕೊಟ್ಟಿದ್ದಾರೆ ಮತ್ತು ಆರ್ನ ವ್ಯಾಲ್ಯೂ ಕೊಟ್ಟಿದ್ದಾರೆ. ಪಿನಲ್ಲಿ ಕ್ಯೂ ಅನ್ನು ಮೈನಸ್ ಮಾಡಿ ಅದರಲ್ಲಿ ಬಂದಿರೋ ಉತ್ತರದಲ್ಲಿ ಆರನ್ನು ಪ್ಲಸ್ ಮಾಡಬೇಕು ಅಂತ ಅರ್ಥ. ಸೊ ಫಸ್ಟ್ ನಾವು ಪಿ ಅಲ್ಲಿ ಕ್ಯೂ ಅನ್ನು ಮೈನಸ್ ಮಾಡೋಣ. ಸೊ ಪಿ ಅನ್ನು ಮೇಲ್ಗಡೆ ಮತ್ತು ಕ್ಯೂ ಅನ್ನು ಏನು ಮಾಡೋಣ? ಕೆಳಗಡೆ ಬರೆದುಕೊಳ್ಳೋಣ. ಸೊ ಪಿನ ವ್ಯಾಲ್ಯೂ ಮೇಲ್ಗಡೆ ಇದೆ, ಪಿನ ವ್ಯಾಲ್ಯೂ ಮೇಲ್ಗಡೆ ಇದೆ. ಸೊ ಕ್ಯೂನ ವ್ಯಾಲ್ಯೂ ಎಕ್ಸ್ ಸ್ಕ್ವೇರ್ನ ಕೆಳಗಡೆ ಎಕ್ಸ್ ಸ್ಕ್ವೇರ್, ಎಕ್ಸ್ನ ಕೆಳಗಡೆ ಎಕ್ಸ್, ಅದೇ ರೀತಿ ಮತ್ತು ಸಂಖ್ಯೆ ಕೆಳಗಡೆ ಸಂಖ್ಯೆ ಬರ್ಕೊಳ್ಳೋಣ. ಸೊ ನಾವು ಸಬ್ಟ್ರಾಕ್ಟ್ ಮೈನಸ್ ಮಾಡಬೇಕಾದಾಗ, ಏಕೆಂದರೆ ಇಲ್ಲಿ ಪಿ ಮೈನಸ್ ಕ್ಯೂ ಇದೆ, ಅದಕ್ಕೆ ಮೈನಸ್ ಮಾಡಬೇಕಾದಾಗ ನಾವು ಚಿಹ್ನೆ ಚೇಂಜ್ ಮಾಡ್ತೀವಿ. ಸೊ ಈ ಚಿಹ್ನೆ ಚೇಂಜ್ ಮಾಡಿದಾಗ ಏನಾಗುತ್ತೆ ಅಂದಾಗ ಈ ರೀತಿ ಪ್ಲಸ್ ಇರೋದು ಮೈನಸ್, ಮೈನಸ್ ಇರೋದು ಪ್ಲಸ್ ಆಗುತ್ತೆ. ಈಗ ನಾವು ಈ ಚಿಹ್ನೆಗಳನ್ನು ಆಧರಿಸಿ ಕೂಡಿಸ್ಬೇಕು, ಕಳಿಬೇಕು. ಇಲ್ಲಿ ಏನಾಗಿದೆ, ಇದು ಎರಡು ಪ್ಲಸ್ ಇವೆ. ಸೊ ಎರಡು ಕೂಡಿಸ್ಬೇಕು. ಎರಡು ಮೈನಸ್ ಇವೆ, ಇವು ಕೂಡ ಕೂಡಿಸ್ಬೇಕು. ಇವನು ಮೈನಸ್ ಇವೆ, ಕೂಡಿಸ್ಬೇಕು. ಸೊ -4 -3 ವಿಲ್ ಬಿ -7. ಸೊ ಇವುಗಳನ್ನು ಕೂಡಿಸಿದಾಗ ಏನಾಗುತ್ತೆ? 5x² - 7x -7 ಆಗುತ್ತೆ. ಈ ಬಂದಿರೋ ಉತ್ತರದಲ್ಲಿ ಆರ್ನ ಬೆಲೆಯನ್ನು ಕೂಡಿಸಬೇಕು. ಸೊ ಆರ್ನ ಬೆಲೆ ಎಕ್ಸ್ ಸ್ಕ್ವೇರ್ನ ಕೆಳಗೆ ಎಕ್ಸ್ ಸ್ಕ್ವೇರ್ ಬರ್ಕೋಬೇಕು. ಸೊ 4x ಏನು ಬರಬೇಕು? 7x ಕೆಳಗಡೆ ಬರ್ಕೋಬೇಕು. 9 ಏನು? 7ನ ಕೆಳಗಡೆ ಬರ್ಕೋಬೇಕು. ಸೊ ರೈಟ್ ದಮ್ ಆ್ಯಸ್ ಇಟ್ ಈಸ್. ಸೊ x² - 4x + 9. ಸೊ ನಾವು ಅದನ್ನು ಕೂಡಿಸಿದಾಗ ಏನು ಬರುತ್ತೆ? 6x² - 11x -11 ಯಾಕಂದಾಗ -4 -7 ವಿಲ್ ಬಿ -11, -7 + 9 ವಿಲ್ ಬಿ +2. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದು? 6x² - 11x + 2 ವಿಲ್ ಬಿ ದ ಕರೆಕ್ಟ್ ಆನ್ಸರ್ ಹಿಯರ್. ಸೊ ಇದು ಸರಿಯಾದ ಉತ್ತರ ಆಗುತ್ತದೆ. ಸೊ ಮುಂದಿನ ಪ್ರಶ್ನೆ ನೋಡೋಣ. ಇಲ್ಲಿ ಏನಾಗಿದೆ ಅಂದಾಗ 10x² + 3x - 3 = ax + b ಇಂಟು ದ ಬ್ರ್ಯಾಕೆಟ್ cx + d ಆದಾಗ a ಇಸ್ ಗ್ರೇಟರ್ ದೆನ್ ಸಿ ಅನ್ನು ತೆಗೆದುಕೊಳ್ಬೇಕು. ಒಂದು ವೇಳೆ ನಾವು ಬ್ರ್ಯಾಕೆಟ್ಸಿಂದ ಮುಂದಾದಾಗ a ಯಾವಾಗಲೂ ದೊಡ್ಡದಿರುವ ಬೆಲೆಯನ್ನು ತೆಗೆದುಕೊಳ್ಳಬೇಕು. ಇಲ್ಲಿ b + d/c a + c ನ ಬೆಲೆ ಎಷ್ಟಾಗುತ್ತೆ? ಸೊ ನಾವಿಲ್ಲಿ ಈ ವರ್ಗ ಸಮೀಕರಣವನ್ನು ಅಪವರ್ತನ ಮಾಡೋಣ. ಅಪವರ್ತನ ಮಾಡಬೇಕಾದ್ರೆ ಮೊದಲನೇ ಸಂಖ್ಯೆ 10, ಕೊನೆಯ ಸಂಖ್ಯೆ -33. ಸೊ 10 × -3 -30 ಆಗುತ್ತದೆ. ನಾವು ಇಲ್ಲಿ ಎರಡು ಸಂಖ್ಯೆಗಳನ್ನು ಹುಡುಕಬೇಕು. ಆ ಎರಡು ಸಂಖ್ಯೆಗಳನ್ನು ಗುಣಿಸಿದಾಗ -30 ಬಂದು ಅವುಗಳನ್ನು ಕೂಡಿಸಿ ಕಳೆದಾಗ +1 ಬರಬೇಕು. ಅಂತಹ ಸಂಖ್ಯೆಗಳು ಯಾವುದಂದಾಗ 5 × 6. ಸೊ ಇದರಲ್ಲಿ ನಮಗೆ ಬೇಕಾಗಿರೋದು +1 ಆದ ಕಾರಣ ದೊಡ್ಡ ಸಂಖ್ಯೆಯನ್ನು ಪ್ಲಸ್, ಚಿಕ್ಕ ಸಂಖ್ಯೆಯನ್ನು ಮೈನಸ್ ಎಂದು ಬರೆದುಕೊಳ್ಳೋಣ. ಈಗ ನಾವು ಈ ಸಂಖ್ಯೆಗಳನ್ನು ಸಮೀಕರಣದಲ್ಲಿ ಆದೇಶಿಸಿದಾಗ ಏನಾಗುತ್ತೆ? -5x + 6x 10x² - 5x + 6x - 3 ಅಂತ ಆಗುತ್ತೆ. ಸೊ ಇದನ್ನು ನಾವು ಅಪವರ್ತಿಸಿದಾಗ ಏನಾಗುತ್ತೆ ಅಂದಾಗ ಇಲ್ಲಿ 5x ಕಾಮನ್ ಬರುತ್ತೆ. ಸೊ 5x ಇಂಟು ದ ಬ್ರ್ಯಾಕೆಟ್ 2x - 1, 3x ಇಂಟು ದ ಬ್ರ್ಯಾಕೆಟ್ 2x - 1. ಸೊ 5x + 3 ಒಂದು ಬ್ರ್ಯಾಕೆಟ್ ಆಗುತ್ತೆ, ಇನ್ನೊಂದು ಬ್ರ್ಯಾಕೆಟ್ 2x - 1 ಅದೇ ರೀತಿಯಲ್ಲಿ ಇರುತ್ತೆ. ಸೊ 5x + 3 ಇನ್ನೊಂದು ಬ್ರ್ಯಾಕೆಟ್ ಏನು 2x - 3. ಸೊ ಇವೆರಡನ್ನು ನಾವು ಕಂಪೇರ್ ಮಾಡಿದಾಗ ಇಲ್ಲಿ ಎನ ಸ್ಥಾನದಲ್ಲಿ ಏನಿದೆ 5 ಇದೆ. ಸೊ ಎ ವ್ಯಾಲ್ಯೂ 5, ಬಿನ ಸ್ಥಾನದಲ್ಲಿ ಏನಿದೆ 3 ಇದೆ. ಸೊ ಬಿ ವ್ಯಾಲ್ಯೂ 3, ಸಿನ ಸ್ಥಾನದಲ್ಲಿ ಏನಿದೆ ಅಂದಾಗ ಸೊ ಕಂಪೇರ್ ಮಾಡ್ಕೊಳ್ಳಿ. ಸಿನ ಸ್ಥಾನದಲ್ಲಿ 2 ಇದೆ, ಡಿ ಸ್ಥಾನದಲ್ಲಿ -1 ಇದೆ. ಸೊ ನಾವು ಇಲ್ಲಿ ಕಂಪೇರ್ ಮಾಡಿದಾಗ ಎನ ವ್ಯಾಲ್ಯೂ 5, ಬಿನ ವ್ಯಾಲ್ಯೂ 3, ಸಿನ ವ್ಯಾಲ್ಯೂ ಏನು ಬರುತ್ತೆ ಅಂದಾಗ 2, ಡಿನ ವ್ಯಾಲ್ಯೂ -1 ಬರುತ್ತದೆ. ಸೊ ಆ ವ್ಯಾಲ್ಯೂಸನ್ನು ನಾವು ಇಲ್ಲಿ ಎ ಪ್ಲಸ್ ಡಿ ಅಂದಾಗ ಇಲ್ಲಿ ಏನಾಗಿದೆ ಅಂದಾಗ ಬಿ ಪ್ಲಸ್ ಡಿ ಇದೆ. ಸೊ ಬಿ ಪ್ಲಸ್ ಡಿ ಅಂದಾಗ ಬಿ ಇಸ್ 3, ಡಿ ಇಸ್ -1. ಸೊ 3 - 1 ಡಿವೈಡೆಡ್ ಬೈ ಏನಾಗಿದೆ ಅಂದಾಗ ಎ ಪ್ಲಸ್ ಸಿ, ಎ ಇಸ್ ಏನಾಗಿದೆ 5, ಸಿ ಇಸ್ 2 ಆಗಿದೆ. ಸೊ 5 + 2. ಸೊ ಮೈನಸ್ ಮಾಡಿದಾಗ 2/7 ಆಗುತ್ತೆ. ಸೊ 2/7 ಏನಾಗಿದೆ ಆನ್ಸರ್ ಅಂದಾಗ ಒಂದು ಪ್ರಾಪರ್ ಫ್ರ್ಯಾಕ್ಷನ್, ಒಂದು ಶುದ್ಧ ಭಿನ್ನರಾಶಿ ಅನ್ಬೋದು ಅಥವಾ ಸಮ ಭಿನ್ನರಾಶಿ ಅಂತ ಹೇಳಿ ಕೂಡ ನಾವು ಕರೆಯಬಹುದು. ಓಕೆನಾ ಫ್ರೆಂಡ್ಸ್? ಸೊ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ ಈಗ. ಸೊ ಇಲ್ಲಿ ಮುಂದಿನ ಪ್ರಶ್ನೆ ಏನಿದೆ, ಎ ನಂಬರ್ ಈಸ್ ಫಸ್ಟ್ ಇನ್ಕ್ರೀಸ್ಡ್ ಬೈ 10% ಆ್ಯಂಡ್ ಡಿಕ್ರೀಸ್ಡ್ ಬೈ 10%. ದೆನ್ ದ ನಂಬರ್ ಏನಾಗುತ್ತೆ ಅಂತಂದಾಗ ಸೊ ಇಂಥ ಪ್ರಶ್ನೆ 10% ಹೆಚ್ಚಿಸಿ ಮತ್ತು ಶೇಕಡ 10ರಷ್ಟು ಕಡಿಮೆ ಮಾಡಿದಾಗ ಅಥವಾ 10% ಕಡಿಮೆ ಮಾಡಿ ನಂತರ 10% ಹೆಚ್ಚಿಗೆ ಮಾಡಿದಾಗ ಯಾವಾಗಲೂ ಒಂದೇ ಉತ್ತರ ಬರುತ್ತೆ, ದ್ಯಾಟ್ ಈಸ್ ಡಿಕ್ರೀಸ್ಡ್ ಬೈ 1%. ಸೊ ಯಾವಾಗಲೂ 1% ಕಡಿಮೆಯಾಗುತ್ತದೆ, ಇದರಲ್ಲಿ ಏನೇ ಡೌಟ್ ಇಲ್ಲ. 10% ಹೆಚ್ಚಿಸಿ 10%, ಎಕ್ಸಾಂಪಲ್ ನಾವು 100 ತೆಗೆದುಕೊಂಡಾಗ ಸೊ 100 10% ಹೆಚ್ಚಿಸಿದಾಗ 110 ಆಗುತ್ತೆ. ಸೊ 110 10% ನಾವು ಕಡಿಮೆ ಮಾಡಿದಾಗ -11 ಎಷ್ಟಾಗುತ್ತೆ ಅಂದಾಗ 109 ಆಗುತ್ತೆ. ಸಾರಿ 99 ಆಗುತ್ತೆ. 109 ಅಲ್ಲ 99.
ಸೊ 110ನ 10% 11 ಆಗುತ್ತೆ. ಸೊ ಇದು 99. ಸೊ 1% ಡಿಕ್ರೀಸ್ ಆಯಿತು. 100 ಇದ್ರೆ ಏನಾಯಿತು 1% ಡಿಕ್ರೀಸ್ ಆಯಿತು ಅಂತ ಅರ್ಥ. ಸೊ ನೆಕ್ಸ್ಟ್ ಪ್ರಶ್ನೆ, ABCD ಈಸ್ ಎ ಟ್ರಾಪಿಜಮ್ ಇನ್ ವಿಚ್ AD ಈಸ್ ಪ್ಯಾರಲಲ್ ಟು BC, AB ಈಸ್ ಈಕ್ವಲ್ ಟು 5 cm, BC ಈಸ್ ಈಕ್ವಲ್ ಟು 11 cm ಆ್ಯಂಡ್ AD ಈಸ್ ಈಕ್ವಲ್ ಟು 7 cm and DA is produced to the point such that AF is equal to 3 cm. ಸೊ AF ಅನ್ನು ಎಷ್ಟು 3 cm ಇರುವ ಹಾಗೆ ನಾವು ಅದನ್ನು ವರ್ತಿಸಿದ್ದೀವಿ. ಅದೇ ರೀತಿ BF is perpendicular to DF. ಸೊ BF is perpendicular to DF, ಅದಕ್ಕನ್ನು ಲಂಬಕೋನ ಆಗಿರುತ್ತದೆ. ಸೊ ಇಲ್ಲಿ AF ಎಷ್ಟಾಗಿದೆ 3 cm ಆಗಿದೆ. ಸೊ ನಾವು ಇಲ್ಲಿ ಏನು ಮಾಡಬೇಕಾಗಿದೆ, ಈ ತ್ರಾಪಿಜ ABCDಯ ವಿಸ್ತೀರ್ಣವನ್ನು ಕಂಡುಹಿಡಿಯಬೇಕಾಗಿದೆ. ಸೊ ನಾವು ತ್ರಾಪಿಜದ ವಿಸ್ತೀರ್ಣವನ್ನು ಕಂಡುಹಿಡಿಯಬೇಕಾದಾಗ ನಮಗೇನು ಬೇಕಾಗಿದೆ ಅಂದಾಗ ಮುಖ್ಯವಾಗಿ ಇಲ್ಲಿ ತ್ರಾಪಿಜದ ಎತ್ತರ ಬೇಕು. ಸೊ ಎತ್ತರ ಏನಾಗಿರುತ್ತೆ ಅಂದಾಗ BF ಎತ್ತರ ಆಗಿರುತ್ತೆ. ಸೊ BF ಅಂದಾಗ BAF ಏನಾಗಿದೆ ಲಂಬಕೋನ ತ್ರಿಭುಜ. ಈ ಲಂಬಕೋನ ತ್ರಿಭುಜದಲ್ಲಿ ಪೈಥಾಗೋರಸ್ನ ಪ್ರಮೇಯವನ್ನು ಉಪಯೋಗಿಸಿದಾಗ 5 ವರ್ಗ ಮೈನಸ್ 3 ಆಗುತ್ತೆ 16. ಸೊ 16 ವರ್ಗಮೂಲ ಎಷ್ಟು 4 ಆಗುತ್ತೆ. ಸೊ BFನ ವ್ಯಾಲ್ಯೂ ಎಷ್ಟು ಬರುತ್ತೆ ಅಂದಾಗ 4 cm ಬರುತ್ತದೆ. ಸೊ ನಾವು ಈಗ ಗೊತ್ತಿದೆ. ಸೊ ಹೈಟ್ ಬಂತು. ಈ ತ್ರಾಪಿಜದ ಎತ್ತರ ಎಷ್ಟು 4 cm. A ಪ್ಲಸ್ B ಮೀನ್ಸ್ A is 7. ಸಮಾಂತರ ಬಾಹುಗಳ ಉದ್ದ A ನ ವ್ಯಾಲ್ಯೂ 7 ಮತ್ತು B ನ ವ್ಯಾಲ್ಯೂ 11 cm ಆಗುತ್ತದೆ. ಸೊ ಟೇಕ್ ದ ವ್ಯಾಲ್ಯೂ ಇಸ್ ಲೈಕ್ ದಿಸ್. ಸೊ ಏರಿಯಾ ಆಫ್ ಎ ಟ್ರಾಪಿಜಮ್ ಇಸ್ ಈಕ್ವಲ್ ಟು 1/2 H ಇಂಟು ಬ್ರಾಕೆಟ್ A ಪ್ಲಸ್ B. ಸೊ 1/2 ವ್ಯಾಲ್ಯೂ ಆಸ್ ಇಟ್ ಈಸ್ ಆಗಿ ಬರ್ಕೊಂಡು, ಸೊ H ನ ವ್ಯಾಲ್ಯೂ 4, A ನ ವ್ಯಾಲ್ಯೂ 7, B ನ ವ್ಯಾಲ್ಯೂ 11 ಪುಟ್ ಮಾಡಿದಾಗ ಸೊ ಏರಿಯಾ ಆಫ್ ಎ ಟ್ರಾಪಿಜಮ್ ವಿಲ್ ಬಿ 36 cm² ಅಂತ ಬರೆಯುವುದು, ಯಾಕಂದರೆ ಎಲ್ಲವೂ ಸೆಂಟಿಮೀಟರ್ನಲ್ಲಿವೆ. ಸೊ ಇಲ್ಲಿ ದೀಪಕ್ ಯೂಸ್ಡ್ ಟು ವಾಕ್ 10 ರೌಂಡ್ಸ್ ಅರೌಂಡ್ ಎ rectangular ground of length 150 cm and breadth is 100 cm. 100 meter not centimeter. ಸೊ ಇಲ್ಲಿ ಸ್ವಲ್ಪ ಮಿಸ್ಪ್ರಿಂಟ್ ಆಗಿದೆ. ಇಲ್ಲಿ ಸೆಂಟಿಮೀಟರ್ ಇರುವ ಗ್ರೌಂಡ್ ಪ್ರಿಂಟ್ ವಾಕ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಸೊ ಅದಕ್ಕಾಗಿ ಇಲ್ಲಿ ರೆಕ್ಟ್ಯಾಂಗ್ಯುಲರ್ ಗಾರ್ಡನ್ ಹೆಂಗಿದೆ ಅಂದಾಗ 150 ಮೀಟರ್ ಆ್ಯಂಡ್ 100 ಮೀಟರ್. ಇಫ್ ಹಿ ಹ್ಯಾಸ್ ಟು ವಾಕ್ ಅರೌಂಡ್ ದ ಸ್ಕ್ವಯರ್ ಶೇಪ್ಡ್ ಗ್ರೌಂಡ್ ಆಫ್ ಏರಿಯಾ 0.201 km². ಸೊ ಸ್ಕ್ವಯರ್ ಕಿಲೋಮೀಟರ್ ಅಂತ ಕೂಡ ಬರಿಬೋದು. ಹೌ ಮೆನಿ ರೌಂಡ್ಸ್ ಹಿ ವಿಲ್ ಹ್ಯಾವ್ ಟು ಟೇಕ್, ಅಂದರೆ ಇದರ ಸುತ್ತಮುತ್ತ 10 ರೌಂಡ್ ಹಾಕಿದಾಗ ಇಷ್ಟೇ ವಾಕಿಂಗ್ ಮಾಡಬೇಕಾದಾಗ, ಈ ರೆಕ್ಟ್ಯಾಂಗಲ್ ಸುತ್ತ 10 ರೌಂಡ್ ಹಾಕ್ತಾನಂದಾಗ ಇದ್ರ ಸುತ್ತಮುತ್ತಲು ಎಷ್ಟು ರೌಂಡ್ ಹಾಕಿದಾಗ ಇಷ್ಟೇ ಉದ್ದ 10 ರೌಂಡ್ ಹಾಕಿದಷ್ಟೇ ಉದ್ದವನ್ನು ಆತ ಚಲಿಸಬೇಕಾಗುತ್ತದೆ ಅನ್ನುವಂಥ ಪ್ರಶ್ನೆ ಇದೆ. ಸೊ ನಾವೇನು ಮಾಡೋಣ, ಈ ಸ್ಕ್ವಯರ್ನ ಬಾಹು ಎಷ್ಟಾಗುತ್ತೆ ಅಂದಾಗ ಸೊ 0.01 ಉತ್ತರ ಬರಬೇಕಾದಾಗ ಸೊ 0.1 ಇಂಟು 0.1 ಮಾಡಿದಾಗ ಸೊ ಅದು 0.01 ಬರುತ್ತೆ. ಅದಕ್ಕಾಗಿ ಸೊ ಇದರ ಸ್ಕ್ವಯರ್ನ ಬಾಹುಗಳು 0.1 ಕಿಲೋಮೀಟರ್ 0.1 ಕಿಲೋಮೀಟರ್ ಆಗುತ್ತೆ. ಈ 0.1 ಕಿಲೋಮೀಟರ್ನ ನಾವು ಅದು ಮೀಟರ್ನಲ್ಲಿ ಬರ್ಕೊಳ್ಳೋಣ. ಫಸ್ಟಿಗೆ ಆ ವ್ಯಕ್ತಿಯು ಈ ಆಯತವನ್ನು ಒಂದು ಸುತ್ತು ಹಾಕಿದಾಗ ಅರ್ಧ ಕಿಲೋಮೀಟರ್ ಅಂದರೆ 500 ಮೀಟರ್ ನಡೆಯುತ್ತಾನೆ ಅಂತ ಅರ್ಥ. ಏಕೆಂದರೆ ಇದು 150 + 100 ವಿಲ್ ಬಿ 250, 250 ಇಂಟು 2 ವಿಲ್ ಬಿ 500. ಸೊ 500 ಮೀಟರ್ ಚಲಿಸುತ್ತಾನೆ. ಸೊ 10 ರನ್ಗಳಲ್ಲಿ 5000 ಮೀಟರ್ ಚಲಿಸುತ್ತಾನೆ ಅಂತ ಅರ್ಥ. ಇಲ್ಲೂ ಕೂಡ 5000 ಮೀಟರ್ ಚಲಿಸಬೇಕಾದರೆ ಸರಾಸರಿ ಎಷ್ಟು ಸುತ್ತುಗಳು ಆತನು ಈ ವರ್ಗಾಕಾರದ ಏನು ಈ ಗ್ರೌಂಡ್ನ ಸುತ್ತಬೇಕನ್ನೋ ಪ್ರಶ್ನೆ ಇದೆ. ಸೊ 0.1 ಕಿಲೋಮೀಟರ್ ದಟ್ ಈಸ್ ನಥಿಂಗ್ ಬಟ್ 100 ಮೀಟರ್. ಸೊ ಒಂದು ರೌಂಡಿಗೆ ಇಲ್ಲಿ ಒಂದು ಸುತ್ತು ಒಂದು ಕಡೆ 100 ಮೀಟರ್ ಇದೆ ಅಂದಾಗ ಒಂದು ಸುತ್ತು ಹಾಕಿದಾಗ ಟೋಟಲ್ 400 ಮೀಟರಲ್ಲಿ ಆತನು ಚಲಿಸುತ್ತಾನೆ. ಸೊ ಟೋಟಲ್ ಅಂದಾಗ 5000 ಮೀಟರ್ ಚಲಿಸಬೇಕಾಗಿದೆ. ಸೊ ಒಂದು ಸುತ್ತಿನಲ್ಲಿ ಚಲಿಸುವ ದೂರ ಎಷ್ಟು 400 ಮೀಟರ್. ಸೊ 5000 / 400 ಬಂದಾಗ 12.5 ಬರುತ್ತೆ. ಸೊ 12.5 ಅಂದಾಗ ಅಪ್ರಾಕ್ಸಿಮೇಟ್ಲಿ 13 ಅಂತ ಹೇಳ್ಬೋದು. ಎಕ್ಸಾಕ್ಟ್ಲಿ 12 ಅಂತೂ ಆಗಲ್ಲ. ಸೊ ಇಟ್ ಈಸ್ ನಾಟ್ ಎಕ್ಸಾಕ್ಟ್ಲಿ 12. ಸೊ ಅಪ್ರಾಕ್ಸಿಮೇಟ್ಲಿ 13 ಸುತ್ತುಗಳು ಆತ ಆ ಸ್ಕ್ವಯರ್ ಶೇಪ್ಡ್ ಗಾರ್ಡನ್ ಸುತ್ತಲೂ ತಿರುಗಬೇಕಾಗುತ್ತದೆ ಅನ್ನುವಂಥ ಒಂದು ಪ್ರಶ್ನೆಯ ಉತ್ತರ ಇಲ್ಲಿ ಸಿಗುತ್ತದೆ. ರೇಡಿಯಸ್ ಆಫ್ ದ ಬೇಸ್ ಆಫ್ ಎ ಮೆಟಲಿಕ್ ಸಿಲಿಂಡರ್ ಈಸ್ 17.5 cm. ಹೈಟ್ ಈಸ್ 1 ಮೀಟರ್. ದೆನ್ ವಾಟ್ ಈಸ್ ದ ಕೆಪಾಸಿಟಿ ಆಫ್ ಇನ್ ಲೀಟರ್ಸ್. ಸೊ ನಾವು ಫಸ್ಟ್ ಏನು ಮಾಡೋಣ, ಇದರ ವಾಲ್ಯೂಮ್ ಅನ್ನು ಫೈಂಡ್ ಮಾಡೋಣ. ಒಂದು ಸಿಲಿಂಡರ್ನ ವಾಲ್ಯೂಮ್ ಏನಾಗಿದೆ πr². ಸೊ ಇಲ್ಲಿ ಏನಾಗಿದೆ π ಆಸ್ ಇಟ್ ಇಸ್. ಪೈನ ಬೆಲೆ ಎಷ್ಟು 22/7 ಇಂಟು ರೇಡಿಯಸ್ ಎಷ್ಟಾಗಿದೆ 7.5 ಇಂಟು 7.5. ಎತ್ತರ 1 ಮೀಟರ್ ಇದೆ. ಮೀಟರ್ನ ನಾವು ಸೆಂಟಿಮೀಟರ್ ಕನ್ವರ್ಟ್ ಮಾಡಿದಾಗ ಏನಾಗುತ್ತೆ 100 ಸೆಂಟಿಮೀಟರ್ ಆಗುತ್ತೆ. ಸೊ ಅದನ್ನು ನಾವು ಅದೇ ರೀತಿಯಾಗಿ ಬರೆದುಕೊಳ್ಳೋಣ. ಸೊ 100 ಸೆಂಟಿಮೀಟರ್. ಸೊ ಇಲ್ಲಿ 7 7 2 14 0.75 35 ನಾವು ಕ್ಯಾನ್ಸಲ್ ಮಾಡಿದಾಗ ಅದು 7.5 ಕ್ಯಾನ್ಸಲ್ ಆಗುತ್ತೆ. ದಟ್ ಈಸ್ 22 ಇಂಟು 2.5 ಇಂಟು 7.5 ಇಂಟು 100. ಸೊ ಇದನ್ನು ನಾವು ಮಲ್ಟಿಪ್ಲೈ ಮಾಡಿದಾಗ 96,250 ಸ್ಕ್ವೇರ್ ಸೆಂಟಿಮೀಟರ್ ಬರುತ್ತೆ. ನಮಗೇನು ಗೊತ್ತಿದೆ ಅಂದಾಗ 1000 ಸೆಂಟಿಮೀಟರ್ ಸ್ಕ್ವೇರ್ನಲ್ಲಿ 1 ಲೀಟರ್ ನೀರು ಹಿಡಿಯುತ್ತವೆ. ಸೊ ಇಲ್ಲಿ ನಾವು 96,250 ಸ್ಕ್ವೇರ್ ಸೆಂಟಿಮೀಟರ್ನಲ್ಲಿ ಎಷ್ಟು ನೀರು ಹಿಡಿಯುತ್ತೆ ಅಂದಾಗ ಸೊ ವಿ ನೀಡ್ ಟು ಡಿವೈಡ್ ಬೈ 1000. ಸೊ ಇದನ್ನು 1000ರಿಂದ ಭಾಗಿಸಿದಾಗ ಸೊ ನಮಗೇನು ಸಿಗುತ್ತೆ ಅಂದಾಗ 96.25 ಲೀಟರ್ಸ್ ನೀರು ಅಥವಾ ಹಾಲು ಅಥವಾ ವಾಟ್ ಈಸ್ ಇಟ್ಸ್ ಕೆಪಾಸಿಟಿ ವಿಲ್ ಹೋಲ್ಡ್ಸ್ 96.25 ಲೀಟರ್ಸ್ ಆಫ್ ಲಿಕ್ವಿಡ್ ಅಂತ ಹೇಳ್ಬೋದು. ನೀರು ಹಾಲು ಏನಾಕಿರಲ್ಲ. ಸೊ ಇಲ್ಲಿ ಪ್ರಶ್ನೆಗಳು ಏನು ಕೊಟ್ಟಿದ್ದಾರೆ, ಪ್ರೊಬ್ಯಾಬಿಲಿಟಿ ಫೈಂಡ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಇಲ್ಲಿ 25ರಿಂದ 49ರವರೆಗೆ ಇರುವಂತಹ ಸಂಖ್ಯೆಗಳಲ್ಲಿ ನಾವು ಪ್ರೈಮ್ ನಂಬರ್ಸ್ ಬರುವಂತಹ ಸಂಭವನೀಯತೆ ಏನಾಗಿದೆ, ಒಂದು ಕಾರ್ಡನ್ನು ಪಿಕ್ ಮಾಡಿದಾಗ ವಾಟ್ ಈಸ್ ದ ಪ್ರೊಬಬಿಲಿಟಿ ಆಫ್ ಸೆಲೆಕ್ಟಿಂಗ್ ಎ ಸ್ಲಿಪ್ ಬಿಯರಿಂಗ್ ಎ ಪ್ರೈಮ್ ನಂಬರ್. ಸೊ 25 to 49 ಒಟ್ಟು ಎಷ್ಟು ನಂಬರ್ ಇವೆ ಅಂದಾಗ 25 to
49 ಅಂದಾಗ 49 ಮೈನಸ್ ಇದು 25 ಹಿಂದೆ ಸಂಖ್ಯೆ 24 ತೆಗೆದುಕೊಳ್ಬೇಕು. ಅಂದರೆ 25ನ ಹಿಂದೆ ಒಟ್ಟು 24 ಸಂಖ್ಯೆಗಳಿವೆ. ಸೊ 24 ಮೈನಸ್ ಮಾಡಿದಾಗ ಒಟ್ಟು ಸಂಖ್ಯೆಗಳು 25 ಆಗುತ್ತೆ. ಸೊ ಇಲ್ಲಿರುವಂತಹ ಪ್ರೈಮ್ ನಂಬರ್ಸ್ ಎಷ್ಟಾಗಿವೆ? ಸೊ ಟೋಟಲ್ ವಿ ಹ್ಯಾವ್ 7 ಪ್ರೈಮ್ ನಂಬರ್ಸ್ ಇವೆ. ಚೆಕ್ ಇಟ್. ಸೊ ಈ 7 ಪ್ರೈಮ್ ನಂಬರ್ಸ್ ಇವೆ. ಸೊ ಇವೇನು ಮಾಡ್ಬೋದು ಅಂದರೆ ಪ್ರೊಬಬಿಲಿಟಿ ಏನಾಗಿದೆ ಅಂದಾಗ ಸೊ 7/25. ಸೊ 7/25 ನಾವು ಡಿವೈಡ್ ಮಾಡಿದಾಗ ಏನು ಬರುತ್ತೆ ಅಂದಾಗ ಆನ್ಸರ್ 0.28 ಬರುತ್ತೆ. ಸೊ ಸರಿಯಾದ ಉತ್ತರ 0.28. ಮೂರನೇ ಆಪ್ಷನ್ ಸರಿಯಾದ ಉತ್ತರ ಆಗಿರುತ್ತದೆ. Average age of a 40 students is 12. So average age of 40 students 12. After adding teachers, so ಇಲ್ಲಿ 40 students 12 ಅಂದಾಗ ಸೊ ಪ್ರತಿಯೊಬ್ಬರದು 12 ಇಯರ್ಸ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಸೊ ಒಬ್ಬ ವಿದ್ಯಾರ್ಥಿಗಳು 12, ಒಟ್ಟು 40 ವಿದ್ಯಾರ್ಥಿಗಳು. ಸೊ ಎರಡನ್ನು ಮಲ್ಟಿಪ್ಲೈ ಮಾಡಿದಾಗ ನಮಗೆ 480 ಸಿಗುತ್ತದೆ. ಸೊ ಟೋಟಲ್ ಏಜ್ ಆಫ್ ಎ 40 ವಿದ್ಯಾರ್ಥಿಗಳ ವಯಸ್ಸುಗಳು ನಾವು ಮೊತ್ತ ಎಷ್ಟಾಗುತ್ತೆ ಅಂದಾಗ 480 ಸಿಗುತ್ತದೆ. ಸೊ ಇಫ್ ದ ಏಜ್ ಆಫ್ ಎ ಟೀಚರ್ ಈಸ್ ಆ್ಯಡೆಡ್ ಟು ದಟ್ ಸಮ್, ಸೊ ದಟ್ ಮೀನ್ಸ್ ಟೋಟಲ್ ಪರ್ಸನ್ಸ್ ವಿಲ್ ಬಿಕಮ್ 41. ಸೊ 40 ವಿದ್ಯಾರ್ಥಿಗಳು ಪ್ಲಸ್ ಒಬ್ಬ ಟೀಚರ್ ಅಂದಾಗ ಎಷ್ಟು 41 ಪರ್ಸನ್ಸ್ ವ್ಯಕ್ತಿಗಳಾಗುತ್ತಾರೆ. ಸೊ ಇವರ ಎವರೇಜ್ ಎಷ್ಟಾಗಿದೆ ಅಂದಾಗ ಟೀಚರ್ನ ವಯಸ್ಸು ಆ್ಯಡ್ ಮಾಡಿದಾಗ ಅವರ ಏಜ್ ಎಷ್ಟಾಗಿದೆ? ಎವರೇಜ್ ಇಟ್ ವಿಲ್ ಬಿಕಮ್ 13 ಇಯರ್ಸ್. ಸೊ 13 ಇಯರ್ಸ್ ಅಂದರೆ ಪ್ರತಿಯೊಬ್ಬರದು ಇನ್ಕ್ಲೂಡಿಂಗ್ ಟೀಚರ್ ವಿಲ್ ಟೇಕ್ ದಟ್ ದ ಏಜ್ ಎವ್ರಿ ಒನ್ ಹ್ಯಾಸ್ ಏಜ್ 13, ದಟ್ ಈಸ್ ಎವರೇಜ್. ಸೊ ಟೋಟಲ್ ಏಜ್ ಎಷ್ಟಾಗುತ್ತೆ? ಸೊ ಟೋಟಲ್ ಏಜ್ ಆಫ್ 41 ಪರ್ಸನ್ಸ್, ಇಲ್ಲಿ 41 ಪರ್ಸನ್ಸ್ ಇನ್ಕ್ಲೂಡಿಂಗ್ ಟೀಚರ್. ಸೊ ಪ್ರತಿಯೊಬ್ಬರದ್ದು ಎವರೇಜ್ ಎಷ್ಟಾಗಿದೆ 13. ಸೊ 13 × 14 ಅಲ್ಲಿ 533. ಸೊ ಇಲ್ಲಿ ಏನಾಗಿದೆ, ಇದು ಟೀಚರ್ ಹಿಡ್ಕೊಂಡು ಇಲ್ಲಿ ಟೀಚರ್ ಬಿಟ್ಟು. ಸೊ 533 480 ಮೈನಸ್ ಮಾಡಿದಾಗ ನಮಗೆ ಟೀಚರ್ನ ಏಜ್ ಸಿಗುತ್ತದೆ. ಬಟ್ ಇಲ್ಲಿ ಪ್ರಶ್ನೆ ಏನು ಕೇಳಿದರೆ, ಇಫ್ ದ ರಿಟೈರ್ಮೆಂಟ್ ಏಜ್ ಇಸ್ 55, ದೆನ್ ಹಿ ವಿಲ್ ಬಿ ರಿಟೈರ್ ಆಫ್ಟರ್ ಹೌ ಮೆನಿ ಇಯರ್ಸ್? ಸೊ 53 ಏಜ್ ಶಿಕ್ಷಕರ ವಯಸ್ಸು ಎಷ್ಟಾಗಿದೆ? 53 ಆಗಿದೆ. 55 ಆಗಬೇಕಾದ್ರೆ ಇನ್ನೂ 2 ವರ್ಷ ಬೇಕು. ಆ ಶಿಕ್ಷಕರು, ಆ ಟೀಚರ್ ರಿಟೈರ್ಮೆಂಟ್ ಆಗಬೇಕಾದ್ರೆ ಸ್ಟಿಲ್ ಹಿ ನೀಡ್ಸ್ 2 ಇಯರ್ಸ್ ಟು ರಿಟೈರ್. ಮೀಸರ್ ಆಫ್ ಎ 2 ಸಪ್ಲಿಮೆಂಟರಿ ಆ್ಯಂಗಲ್ಸ್ ಈಸ್, ಇಲ್ಲಿ ಈ ರೀತಿ ಕೊಟ್ಟಿದ್ದಾರೆ. ಸೊ ವ್ಯಾಲ್ಯೂ ಆಫ್ 3a ಫೈಂಡ್ ಮಾಡಿ ಅಂತ ಅರ್ಥ. ಸೊ ನಾವು ಇಲ್ಲಿ ಬಿಡಿಸಬೇಕಾದಾಗ ಏನು ಮಾಡ್ಬೋದು ಅಂದಾಗ, ಇಲ್ಲಿ ಪ್ರಶ್ನೆ ಏನಿದೆ ಅಂದಾಗ ಈ 2 ಸಪ್ಲಿಮೆಂಟರಿ ಆ್ಯಂಗಲ್ಸ್. ಸೊ ಸಪ್ಲಿಮೆಂಟರಿ ಅಂದಾಗ 2 ಪ್ಲಸ್ ಮಾಡಿದಾಗ ಎಷ್ಟಾಗುತ್ತೆ? 1 ಆಗುತ್ತೆ, 180 ಆಗುತ್ತೆ. ಸೊ ಇಲ್ಲಿ ಪ್ಲಸ್ ಬಿ ಮೈನಸ್ ಬಿ ಗೆಟ್ ಕ್ಯಾನ್ಸಲ್ ಆಗುತ್ತೆ. ಸೊ 2a + 3a = ಎಷ್ಟಾಗುತ್ತೆ ಅಂದಾಗ ಡೈರೆಕ್ಟ್ಲಿ 180 ಅಂತ ತೊಗೊಳ್ಳೋದು. 180 ವಿ ಕ್ಯಾನ್ ಟೇಕ್ ಇಟ್ ಆ್ಯಸ್ ಎ 180. ಓಕೆನಾ? ಸೊ 2a + 3a = 180. ಸೊ 5a = 180. ಸೊ a = 36. ನಮ್ಗೆ ಬೇಕಾಗಿದೆ 3a ಮೀನ್ಸ್ 3 × 36 = 108 ಡಿಗ್ರಿ. ಸೊ ವಿಚ್ ಇಸ್ ದ ಕರೆಕ್ಟ್ ಆನ್ಸರ್? ಸೊ 108. ಎರಡನೇ ಪ್ರಶ್ನೆಯ ಉತ್ತರ 108 ಸರಿಯಾದ ಉತ್ತರ ಆಗಿದೆ. ಸೊ ವಿಚ್ ಆರ್ ದ ಫಾಲೋವಿಂಗ್ ಪೇರ್ಸ್ ಆಫ್ ಲೆಟರ್ಸ್ ಇನ್ ದ ವರ್ಡ್ ಮ್ಯಾಥ್ಸ್ ಡಿಪಿಕ್ಟ್ಸ್ ರೊಟೇಷನಲ್ ಸಿಮೆಟ್ರಿ? ಸೊ ರೊಟೇಷನಲ್ ಸಿಮೆಟ್ರಿ ಅಂದಾಗ ಅರ್ಥ ಏನಂದಾಗ, ನಾವು ಒಂದು H ಇದೆ, ನಾವು ಇದು 25% ತಿರುಗಿಸಿದಾಗ ಹಿಂಗಾಗುತ್ತೆ, ಮತ್ತೆ ತಿರುಗಿಸಿದಾಗ ಈ ರೀತಿ ಸೇಮ್ ನಂಬರ್ಗೆ ಬರುತ್ತೆ, ಸೇಮ್ ಪೊಸಿಷನ್ಗೆ ಬರುತ್ತೆ. ಅರ್ಧ ತಿರುಗಿಸಿದಾಗ ಮತ್ತೆ ಅರ್ಧ ತಿರುಗಿಸಿದಾಗ ಮತ್ತೆ ಈ ರೀತಿ ಆಗುತ್ತೆ, ಮತ್ತೊಂದು ಸಲ ತಿರುಗಿಸಿದಾಗ ಏನಾಗುತ್ತೆ, ನಾವು ಈ ರೀತಿ ರೊಟೇಟ್ ಮಾಡ್ತಾ ಇದ್ದೀವಿ ಅಂತ ಅರ್ಥ. ಸೊ ದಟ್ ಈಸ್ ಕಾಲ್ಡ್ ಆಸ್ ರೊಟೇಷನಲ್ ಸಿಮೆಟ್ರಿ. ಸೊ ಇದರಲ್ಲಿ ಯಾವ ಅಕ್ಷರ ರೊಟೇಷನಲ್ ಸಿಮೆಟ್ರಿ ಆಗುತ್ತೆ ಅಂದಾಗ, ಸೊ ಎನ್ನು ನಾವು ನೋಡೋಣ. ಎನ್ನು ತಿರುಗಿಸಿದಾಗ ಏನಾಗುತ್ತೆ? ಫಸ್ಟಿಗೆ ಈ ರೀತಿ ಆಗುತ್ತೆ. ಸೊ ಇದು ಸೇಮ್ ಎ ಬರೋದಿಲ್ಲ, ಮತ್ತೆ ಉಲ್ಟಾ ಎ ಆಗುತ್ತೆ. ಸೊ ಮತ್ತೆ ತಿರುಗಿಸಿದಾಗ ಏನಾಗುತ್ತೆ ಅಂದಾಗ ಈ ರೀತಿಯಲ್ಲಿ ಎ ಆಗುತ್ತೆ, ಮತ್ತೊಂದು ಸಲ ತಿರುಗಿಸಿದಾಗ ಈ ರೀತಿ ಆಗುತ್ತೆ. ಸೊ ಫೈನಲಿ ತಿರುಗಿಸಿದಾಗ ಅಂದರೆ 4 ಸಲ ತಿರುಗಿಸಿದಾಗ ಅದು ಮತ್ತೆ ಎ ಬರುತ್ತೆ. ಅಂದರೆ ನಾವು 4 ಸಲ ಸುತ್ತ ಹಾಕಿದಾಗ ಮಾತ್ರ ಅದು ಒರಿಜಿನಲ್ ಪೊಸಿಷನ್ ಬರುತ್ತೆ. ಅರ್ಧ ಸುತ್ತ ಹಾಕಿದಾಗ, ಅಂದರೆ ಪೂರ್ತಿ ಒಂದು ಕಂಪ್ಲೀಟ್ ಸುತ್ತ ಹಾಕಿದಾಗ ಮಾತ್ರ ಅದು ಬರುತ್ತೆ. ಅದಕ್ಕಾಗಿ ಇದು ರೊಟೇಷನಲ್ ಸಿಮೆಟ್ರಿಯಲ್ಲಿ ಬರೋದಿಲ್ಲ, ಎಸ್ ಬರುತ್ತೆ. ಸೊ ಎಸ್ ಅನ್ನು ನಾವು ಈ ರೀತಿಯಾಗಿ ಈ ರೀತಿ ಆಗುತ್ತೆ, ನೆಕ್ಸ್ಟ್ ಈ ರೀತಿ ಆಗುತ್ತೆ, ನೆಕ್ಸ್ಟ್ ಇದನ್ನು ಮತ್ತೆ ತಿರುಗಿಸಿದಾಗ ಮತ್ತೆ ಎಸ್ ಆಗುತ್ತೆ. ಸೊ ಆಫ್ಟರ್ ಹಾಫ್. ಸೊ ಟಿ ಅನ್ನು ಕೂಡ ಅದೇ ರೀತಿ ಟಿ ಕೂಡ ಆಗೋದಿಲ್ಲ. ಸೊ ಎಮ್ ಕೂಡ ಆಗೋದಿಲ್ಲ. ಎಮ್ ಅನ್ನು ನಾವು ತಿರುಗಿಸಿದಾಗ ಏನಾಗುತ್ತೆ? ಎಮ್. ಅದನ್ನು ತಿರುಗಿಸಿದಾಗ ಏನಾಗುತ್ತೆ? ಈ ರೀತಿ ಆಗುತ್ತೆ. ಸೊ ಎಮ್. ಸೊ ಆನಂತರ ಏನಾದರೂ ಡಬ್ಲ್ಯೂ ಆಗುತ್ತೆ ಅದು. ಸೊ ಡಬ್ಲ್ಯೂ ಈ ರೀತಿ ಆಗುತ್ತೆ. ಸೊ ಆದ ಕಾರಣ ಎಚ್ ಆ್ಯಂಡ್ ಎಸ್ ಆರ್ ದ rotational symmetry. They have H and S, both letters have rotational symmetry ಅಂತ ಹೇಳಿ ನಾವು ಹೇಳಬಹುದು. ಸೊ ಅಂದರೆ ಹಿಂಗೆ ಸುತ್ತಾಕಿದಾಗ ಸಮಮಿತಿಯನ್ನು ಹೊಂದಿರುವಂತಹ ವೃತ್ತಾಕಾರದ ತಿರುಗುವ ಸಮಮಿತಿಯನ್ನು ಹೊಂದಿರುವಂತಹ ಅಕ್ಷರಗಳು ಯಾವುವು ಅನ್ನುವಂತಹ ಒಂದು ಪ್ರಶ್ನೆ ಇಲ್ಲಿ ನಮಗೆ ಕೇಳಿದ್ದಾರೆ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ನಾನು ಇಲ್ಲಿ ನಿಮಗೆ ಒಂದು ರಿಕ್ವೆಸ್ಟ್ ಮಾಡಬೇಕು. ಏನಂದಾಗ, ಒಂದು ವೇಳೆ ಇದೇ ರೀತಿ ನಿಮಗೆ ಬೇರೆ ಯಾವುದಾದ್ರೂ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸಬೇಕಾದರೆ ಈ ಮುಂದಿನ ವಿಡಿಯೋನಲ್ಲಿ ನೀವು ನನ್ನ ಈ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಒಂದು ವೇಳೆ ನಿಮಗೆ ಈ ಪ್ರಶ್ನೆ ಯಾವುದಾದ್ರೂ ಒಂದು ಪ್ರಶ್ನೆ ಇದ್ದಾಗ ಆ ಪ್ರಶ್ನೆಯನ್ನು ಕೂಡ ನೀವು ನನ್ನ ವಾಟ್ಸಪ್ ನಂಬರಿಗೆ ಶೇರ್ ಮಾಡ್ಬೋದು. ಆ ವಾಟ್ಸಪ್ ನಂಬರ್ ನಾನು ಇಲ್ಲಿ ಕೊಡ್ತಾ ಇರ್ತೀನಿ. ಆ ಪ್ರಶ್ನೆಯನ್ನು ನಾನು ಮುಂದಿನ ವಿಡಿಯೋನಲ್ಲಿ ಆ್ಯಡ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಸೊ ನನ್ನ ಈ ವಾಟ್ಸಪ್ ನಂಬರ್ ಆಗಿದೆ. ಈ ನಂಬರ್ಗೆ ನೀವೇನು ಮಾಡ್ಬೋದು? ವಾಟ್ಸಪ್ ಮಾಡ್ಬೋದು. 9740494607 ಈ ನಂಬರ್ಗೆ ನೀವೇನು ಮಾಡ್ಬೋದು? ವಾಟ್ಸಪ್ ಮಾಡಿ. ಸೊ ಈ ವಾಟ್ಸಪ್ ಮಾಡಿದಾಗ ನಾನು ಈ ಪ್ರಶ್ನೆಯನ್ನು ಕೂಡ ಮುಂದಿನ ವಿಡಿಯೋನಲ್ಲಿ ಇನ್ಕ್ಲೂಡ್ ಮಾಡಲು ಪ್ರಯತ್ನಿಸ್ತೀನಿ ಫ್ರೆಂಡ್ಸ್. ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ. ಸೊ ಎ ಟ್ರಯಾಂಗಲ್ ಈಸ್ ಟು ಬಿ ಕನ್ಸ್ಟ್ರಕ್ಟೆಡ್ ವಿತ್ ಸೈಡ್, ಏನು ಸೈಡ್ ಆಗಿ ಅಂದಾಗ 2p - 1 cm, 2p + 2 cm, 13 cm. ಫಾರ್ ಕನ್ಸ್ಟ್ರಕ್ಷನ್ ಆಫ್ ಟ್ರಯಾಂಗಲ್ ವಾಟ್ ಈಸ್ ದ ಪಿ ವ್ಯಾಲ್ಯೂ ಮಸ್ಟ್ ಬಿ ಆಲ್ವೇಸ್? ಸೊ ಪಿ ವ್ಯಾಲ್ಯೂ ಎಷ್ಟಿರಬೇಕು? ಸೊ ನಮಗೇನು ಗೊತ್ತಿದೆ ಕಾನ್ಸೆಪ್ಟ್ ಅಂದಾಗ, ಒಂದು ತ್ರಿಭುಜದ 2 ಬಾಹುಗಳ ಮೊತ್ತ, ದ ಸಮ್ ಆಫ್ 2 sides ಆಫ್ ಎ ಟ್ರಯಾಂಗಲ್ ಮಸ್ಟ್ ಬಿ ಗ್ರೇಟರ್ ದೆನ್ ಥರ್ಡ್ ಸೈಡ್. ಅಂದರೆ 2 ಬಾಹುಗಳ ಮೊತ್ತವು 3ನೇ ಬಾಹುಗಿಂತ ದೊಡ್ಡದಾಗಿರಲೇಬೇಕು. ಆದ ಕಾರಣ ನಾವು ಈ ಬಾಹುಗಳನ್ನು ತೆಗೆದುಕೊಳ್ಳೋಣ. ಯಾವ ಬಾಹುಗಳು? ಇದೊಂದು ಬಾಹು, ಇದು 1ನೇ ಬಾಹು, ಇದು 2ನೇ ಬಾಹು. ಇವೆರಡನ್ನು ಕೂಡಿಸಿದಾಗ 13ಕ್ಕಿಂತಲೂ ದೊಡ್ಡದಾಗಿರಲೇಬೇಕು. ಸೊ ಇಟ್ ಶುಡ್ ಬಿ ಗ್ರೇಟರ್ ದೆನ್
13. ಸೊ ಇಲ್ಲಿ 2p plus 2p ಎಷ್ಟಾಗುತ್ತೆ 4p minus 1 plus 2 will be plus 1. ಸೊ 4p plus 1 is greater than 13. ಸೊ ಇದನ್ನು ಬಿಡಿಸಿದಾಗ ಏನಾಗುತ್ತೆ 4p is greater than 13 minus 1. ಸೊ ಪ್ಲಸ್ 1 ಆ ಕಡೆ ಹೋಗಿ ಏನಾಗುತ್ತೆ minus 1 ಆಗುತ್ತೆ. ಸೊ 4p is equal to 12. ಸೊ p is greater than 3. ಸೊ p is greater than 3. ಸೊ p ವ್ಯಾಲ್ಯೂ ಎಷ್ಟಾಗುತ್ತೆ greater than 3 ಆಗಿರುತ್ತೆ ಅಂತ ಅರ್ಥ. ಸೊ ಮುಂದಿನ ಪ್ರಶ್ನೆ ನೋಡೋಣ. 4 angles of a quadrilateral are in the ratio of 4:5:3:6. The difference between the greatest and smallest. ಇದು ಬೇರೆ ಬೇರೆ ವಿಧಾನದಲ್ಲಿ ಬಿಡಿಸಬಹುದು. ನಾನು ಶಾರ್ಟ್ಕಟ್ ಆಗಿ ಮಾಡಿ ತೋರಿಸ್ತೀನಿ. ಇಲ್ಲಿ ಈ ಎಲ್ಲ ಸಂಖ್ಯೆಗಳನ್ನು ಕೂಡಿಸಿದಾಗ ಬರುವಂಥ ಮೊತ್ತ ಎಷ್ಟು 18 ಆಗುತ್ತೆ. ಸೊ 18. ಸೊ ಇಲ್ಲಿ ನಮಗೆ ದೊಡ್ಡ ಆ್ಯಂಗಲ್ ಏನಾಗಿದೆ 6. ಸೊ ಒಂದು ಕ್ವಾಡ್ರಿಲ್ಯಾಟರಲ್ನ 4 ಕೋನಗಳ ಮೊತ್ತ ಎಷ್ಟು 360. ಇದು ದೊಡ್ಡ ಆ್ಯಂಗಲ್ ಬರುತ್ತೆ. ಸೊ ಸಣ್ಣ ಆ್ಯಂಗಲ್ ಹೆಂಗೆ ಬರುತ್ತೆ ಇಲ್ಲಿ 3 ಅತಿ ಚಿಕ್ಕ ಸಂಖ್ಯೆ 3 ಆಗಿದೆ. ಸೊ 3 ಬೈ ಎಲ್ಲ ಸಂಖ್ಯೆಗಳ ಮೊತ್ತ 18 ಇಂಟು ಏನು ಬರುತ್ತೆ 360. ಸೊ ಇವೆರಡನ್ನು ಉತ್ತರ ಕಂಡುಹಿಡಿದು ಇದು ಮೈನಸ್ ಮಾಡಿದಾಗ ನಮಗೆ ಸಂಖ್ಯೆ ಸಿಗುತ್ತದೆ. ಸೊ ಅದೇ ರೀತಿಯಲ್ಲಿ ನಾನು ಮಾಡಿದ್ದು ಸ್ವಲ್ಪ ನೋಡ್ಕೊಳ್ಳಿ. ಡಿಫ್ರೆನ್ಸ್ ಏನಾಗಿದೆ 6/18 ಇಂಟು 360 ಮೈನಸ್ 3/18 ಇಂಟು 360. ಸೊ 18 1 18, 18 2 36. ಸೊ 20 ಉಳಿಯುತ್ತೆ 120. 6 into 120 will be 6 into 20 will be 120. 120 minus 60 that is 60. ಸೊ ಡಿಫ್ರೆನ್ಸ್ ಬಿಟ್ವೀನ್ ದ 2 angles is 60 ಆಗಿದೆ. ದೊಡ್ಡ ಮತ್ತು ಅತಿ ದೊಡ್ಡ ಮತ್ತು ಅತಿ ಚಿಕ್ಕ ಕೋನಗಳ ನಡುವಿನ ವ್ಯತ್ಯಾಸ ಎಷ್ಟು 60 ಡಿಗ್ರಿ ಆಗಿರುತ್ತದೆ. ಸೊ ಎ ಬಿ ಸಿ ಡಿ ಇಸ್ ಅ ಕ್ವಾಡ್ರಿಲ್ಯಾಟರಲ್ ಇನ್ ವಿಚ್ ಎ ಸಿ ಇಸ್ ಪರ್ಪೆಂಡಿಕ್ಯುಲರ್ ಟು ಬಿ ಡಿ. ಎ ಬಿ ಇಸ್ ಈಕ್ವಲ್ ಟು, ಸೊ ಇಲ್ಲಿ ನೋಡಿ ಎ ಸಿ ಇಸ್ ಪರ್ಪೆಂಡಿಕ್ಯುಲರ್, ಎ ಬಿ ಸಿ ಡಿ ಒಂದು ಏನಾಗಿದೆ ಒಂದು ಕ್ವಾಡ್ರಿಲ್ಯಾಟರಲ್ ಇದೆ. ಇದರಲ್ಲಿ ಎ ಸಿ ಆ್ಯಂಡ್ ಡಿ ಬಿ ಆರ್ ಪರ್ಪೆಂಡಿಕ್ಯುಲರ್ ಅಂದರೆ ಇಲ್ಲಿ ಏನಾಗಿದೆ 90 ಡಿಗ್ರಿ ಆಗಿದೆ ಅಂತ ಅರ್ಥ. ಸೊ ಇಲ್ಲಿ ಇದು 90 ಡಿಗ್ರಿ ಆಗಿವೆ ಅಂದರೆ ದಟ್ ಮೀನ್ಸ್ ಇದರ ಅರ್ಥ ಏನು, ಇಲ್ಲಿ ಕರ್ಣಗಳು ಪರಸ್ಪರ ಏನಾಗಿರುತ್ತೆ ಲಂಬವಾಗಿ ಛೇದಿಸುತ್ತಿವೆ ಅಂತ ಅರ್ಥ. ದೇ ಆರ್ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್. ಆ್ಯಂಡ್ ಒನ್ ಮೋರ್ ಥಿಂಗ್, ಎ ಬಿ ಈಸ್ ಈಕ್ವಲ್ಸ್ ಟು ಏನಾಗಿದೆ, ಎ ಬಿ ಈಸ್ ಈಕ್ವಲ್ಸ್ ಟು ಇದು ನಾವು ಇಲ್ಲಿ ಹಾಕಿರೋದು ಸಿ ಡಿ ಈಸ್ ಈಕ್ವಲ್ಸ್ ಟು, ಸಾರಿ ಇನ್ನೂ ಸ್ವಲ್ಪ ನೋಡೋಣ ಮುಂದ್ಗಡೆ ಬರುತ್ತೆ ಇದು. ಸೊ ಇಲ್ಲಿ ಏನಾಗಿದೆ ಅಂದಾಗ ಇಲ್ಲಿ ನೋಡಿ ಎ ಡಿ ಈಸ್ ಈಕ್ವಲ್ಸ್ ಟು ಎ ಬಿ ಆಗಿದೆ. ಸೊ ಇವೆರಡು ಬಾಹುಗಳ ಉದ್ದ ಸಮನಾಗಿದೆ. ಸೊ ನೆಕ್ಸ್ಟ್ ಏನಾಗಿದೆ ಎ ಸಿ ಆ್ಯಂಡ್ ಡಿ ಬಿ ಆರ್ ಈಕ್ವಲ್. ಸೊ ಇಲ್ಲಿ ಕರ್ಣಗಳು ಪರಸ್ಪರ ಲಂಬವಾಗಿ ಛೇದಿಸುತ್ತಿವೆ, ಜೊತೆಗೆ ಇದರ ಪಾರ್ಶ್ವ ಬಾಹುಗಳ ಉದ್ದ ಸಮನಾಗಿದೆ. ಸೊ ಸೈಡ್ಸ್ adjacent sides, length of adjacent sides are equal. So these two sides are equal and these two sides are equal. So lengths of adjacent sides are equal, then that is the definitely kite. ಅದು ಪತಂಗ ಅಂತ ಕರಿತೀವಿ. ಅಭಿಮುಖ ಪಾರ್ಶ್ವ ಬಾಹುಗಳ ಉದ್ದ ಸಮನಾಗಿದ್ದರೆ ಒಂದು ಒಂದು ಯಾವುದು ಚತುರ್ಭುಜದಲ್ಲಿ ಪಾರ್ಶ್ವ ಬಾಹುಗಳ ಉದ್ದ ಸಮನಾಗಿದ್ದರೆ ಅವುಗಳನ್ನು ನಾವೇನು ಕರಿತೀವಿ ಅಂದಾಗ ಕೈಟ್ ಅಂತ ಕರಿತೀವಿ. ಆ ಕೈಟ್ ಅಂದರೆ ಪತಂಗದ ಕರ್ಣಗಳು ಪರಸ್ಪರ ಲಂಬವಾಗಿ ಛೇದಿಸುತ್ತವೆ, ಛೇದಿಸುತ್ತವೆ ಅಂತ ಅರ್ಥ. ಸೊ ಇಟ್ ಮಸ್ಟ್ ಬಿ ಕೈಟ್. ಸೊ ಇದೊಂದು ಕೈಟ್ ಆಗಿರುತ್ತೆ ಅಂತ ಅರ್ಥ ಪತಂಗ. ವೈಲ್ ಟೀಚಿಂಗ್ ಮ್ಯಾಥಮೆಟಿಕ್ಸ್ ಟೀಚರ್ ಅರೈವ್ಸ್ ಎಟ್ ಎ ಸ್ಟೇಟ್ಮೆಂಟ್ ಎ ಇಂಪ್ಲೈಸ್ ಬಿ. ಇದರ ಅರ್ಥ ಏನಂದಾಗ ಎ ಇಂಪ್ಲೈಸ್ ಬಿ, ಇದರ ಅರ್ಥ ಏನಂದಾಗ ಎ ಈಸ್ ಎ ನೆಸೆಸರಿ ಕಂಡೀಷನ್ ಫಾರ್ ಬಿ. ಇಷ್ಟೇ ಇದು ಉತ್ತರ. ಸೊ ಎ ಈಸ್ ಎ ನೆಸೆಸರಿ ಕಂಡೀಷನ್ ಫಾರ್ ಬಿ ಅಂತ ಹೇಳ್ಬೋದು. ಸೊ ಬಿ ಈಸ್ ನಾಟ್ ನೆಸೆಸರಿ. ಸೊ ಎ ಈಸ್ ಎಟ್ ಸಫಿಷಿಯಂಟ್ ಅಂತಲ್ಲ, ಎ ಈಸ್ ಬೋತ್ ನೆಸೆಸರಿ ಈ ರೀತಿ ಅಲ್ಲ. ಸೊ ಎ ಈಸ್ ಎ ನೆಸೆಸರಿ ಕಂಡೀಷನ್ ಫಾರ್ ಬಿ. ಸೊ ಮಿಸ್ಟರ್ ಪರಂಜೀತ್ ಈಸ್ ಟೀಚಿಂಗ್ ಜಾಮೆಟ್ರಿ to his students at upper primary level. Which of the following method is used most commonly in mathematical classroom for geometrical proofs? ಸೊ ಇಲ್ಲಿ ನಾವು ಮ್ಯಾಕ್ಸಿಮಮ್ ಆಗಿ ಏನು ಯೂಸ್ ಮಾಡ್ತೀವಿ ಅಂದಾಗ ಡಿಡಕ್ಟಿವ್ ಮೆಥಡ್. ಡಿಡಕ್ಟಿವ್ ಅಂದಾಗ ಇಂಡಕ್ಟಿವ್ ಅಂದಾಗ ಬೇರೆ, ಡಿಡಕ್ಟಿವ್ ಅಂದಾಗ ಬೇರೆ. ಡಿಡಕ್ಟಿವ್ ಅಂದಾಗ ನಾವು ಒಂದು ಫಾರ್ಮುಲಾವನ್ನು ತೆಗೆದುಕೊಂಡು ಅದನ್ನು ಯೂಸ್ ಮಾಡಿಕೊಂಡು ಬಳಸ್ತಾ ಹೋದಾಗ ಆ ಸೂತ್ರ ಅಥವಾ ಪ್ರಮೇಯಗಳನ್ನು ಬಳಸಿ ನಾವು ಬಿಡಿಸುವ ವಿಧಾನಕ್ಕೆ ನಾವೇನು ಕರಿತೀವಿ ಡಿಡಕ್ಟಿವ್ ಮೆಥಡ್ ಅಂತ ಕರಿತೀವಿ. ಸೊ ಆ ಪ್ರಶ್ನೆಯನ್ನು ಅರ್ಥ ಮಾಡಿಕೊಂಡು ಅಥವಾ ಪ್ರಮೇಯವನ್ನು ಅರ್ಥ ಮಾಡಿಕೊಂಡು ಆ ಪ್ರಮೇಯವನ್ನು ಬಳಸಿ ಬಿಡಿಸುವುದಕ್ಕೆ ನಾವೇನಂತ ಕರಿತೀವಿ ಡಿಡಕ್ಟಿವ್ ಮೆಥಡ್ ಅಂತ ಕರಿತೀವಿ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದು ಡಿಡಕ್ಟಿವ್ ಮೆಥಡ್. ಓಕೆನಾ. ಸೊ ಸ್ಟ್ಯಾಟಿಸ್ಟಿಕ್ಸ್ ಈಸ್ ಮೋರ್ ದೆನ್ ಮೇಕಿಂಗ್ ದ ಗ್ರಾಫ್ಸ್ ಆ್ಯಂಡ್ ಅನಲೈಸಿಂಗ್ ಡಾಟಾ. It includes both asking and answering questions about outward. Which of the following option explains the meaning of this statement? ಈ ಸ್ಟೇಟ್ಮೆಂಟ್ನ ಮೀನಿಂಗ್ ಹೇಳುವಂತಹ ಒಂದು ಯಾವುದು? ಇನ್ ಸ್ಟ್ಯಾಟಿಸ್ಟಿಕ್ಸ್ ನಂಬರ್ ಹ್ಯಾವ್ ಮೋರ್ ಸಿಗ್ನಿಫಿಕೆನ್ಸ್ ದೆನ್ ಗ್ರಾಫ್ಸ್ ಫಾರ್ ದ ಡಾಟಾ ಅನಾಲಿಸಿಸ್. ಸೊ ನಂಬರ್ ಇಲ್ಲ, ಗ್ರಾಫ್ಸ್ ಮೋರ್ ಆಗಿವೆ, ಇಂಪಾರ್ಟೆಂಟ್ ಆಗಿವೆ ಗ್ರಾಫ್ನಲ್ಲಿ. ಸೊ ಡಾಟಾ ಅನಲೈಸ್ ಮಾಡಬೇಕಾದ್ರೆ ನಾವು ಗ್ರಾಫ್ಸ್ ಮೂಲಕ ಅನಲೈಸ್ ಮಾಡ್ತೀವಿ ನಂಬರ್ಸ್ಗಿಂತಲೂ. ಗ್ರಾಫ್ ಶುಡ್ ಬಿ ಯೂಸ್ಡ್ ಓನ್ಲಿ ಟು ಇಂಟ್ರೊಡ್ಯೂಸ್ ಸ್ಟ್ಯಾಟಿಸ್ಟಿಕ್ಸ್ ಟು ಸ್ಟೂಡೆಂಟ್ಸ್. ಸೊ ವಿದ್ಯಾರ್ಥಿಗಳಿಗೆ ನಾವು ಗ್ರಾಫ್ಗಳ ಮೂಲಕನೇ ನಾವು ಸ್ಟ್ಯಾಟಿಸ್ಟಿಕ್ಸ್ ಸಂಖ್ಯಾಶಾಸ್ತ್ರವನ್ನು ಅವರಿಗೆ ಪರಿಚಯಿಸಬೇಕನ್ನುವಂತಹ ಅಂಶ ಇದು ತಪ್ಪಾಗಿರುತ್ತದೆ. ಈ ರೀತಿಯಲ್ಲಿ ಬರುವುದಿಲ್ಲ. ಸ್ಟೂಡೆಂಟ್ಸ್ ಶುಡ್ ಫಾರ್ಮುಲೇಟ್ ಕ್ವಶನ್ಸ್. ಕ್ವಶನ್ಸ್ ಅಂದಾಗ ನಾವು ಅಲ್ಲಿ ಪ್ರಶ್ನೆ ಯಾವುದೇ ಕೆಲವೊಂದು ಪ್ರಶ್ನೆಗಳಿರುತ್ತವೆ. ಸೊ ಒಂದು ಕಂಪನಿಯು ಅಲ್ಲಿ ಪ್ರೊಡ್ಯೂಸ್ ಮಾಡಿರುವಂತಹ ಕಾರುಗಳ ಸಂಖ್ಯೆ ಎಷ್ಟು ಅಥವಾ ಸರಾಸರಿ ಎತ್ತರ ಎಷ್ಟು, ಇಂತಹ ಪ್ರಶ್ನೆಗಳನ್ನು ಆಧರಿಸಿ ನಾವು ಅಡ್ರೆಸ್ ವಿತ್
ಡಾಟಾ ಆ್ಯಂಡ್ ಕಲೆಕ್ಟ್ ದ ಡಾಟಾ. ಸೊ ಅದು ಕ್ವಶನನ್ನು ರೈಸ್ ಮಾಡಿ ನಮ್ಮ ಒಂದು ತರಗತಿಯಲ್ಲಿರುವಂತಹ ವಿದ್ಯಾರ್ಥಿಗಳ ಸರಾಸರಿ ಎತ್ತರ ಎಷ್ಟಾಗಿದೆ ಇದು ನಾವು ಕಂಡುಹಿಡಬೇಕಾಗಿರೋ ಒಂದು ಕ್ವಶನ್. ಈ ಕ್ವಶನನ್ನು ಟಾರ್ಗೆಟ್ ಮಾಡುವಾಗ ಎಲ್ಲ ವಿದ್ಯಾರ್ಥಿಗಳ ಒಂದು ಎತ್ತರವನ್ನು ಅಳೆಯುವುದು, ಡಾಟಾ ಕಲೆಕ್ಷನ್ ಮಾಡಿಕೊಳ್ಳುವುದು ಆ್ಯಂಡ್ ಅದನ್ನು ಆರ್ಗನೈಸ್ ಮಾಡೋದು, ಮಾಡಿ ಅದನ್ನು ಡಿಸ್ಪ್ಲೇ ಮಾಡೋದು, ಈ ರೀತಿಯಲ್ಲಿ ನಾವು ಕಲಿತೀವಿ ಅಂತ ಅರ್ಥ. ಸ್ಟ್ಯಾಟಿಸ್ಟಿಕ್ಸ್ ನಾವು ಸರಿಯಾಗಿ ಕಲಿಬೇಕಾದ್ರೆ ಇದೊಂದು ಮೆಥಡ್ ಆಗಿದೆ. ಸ್ಟ್ಯಾಟಿಸ್ಟಿಕ್ಸ್ ಓನ್ಲಿ ಅಬೌಟ್ ಸಾಲ್ವಿಂಗ್ ಪ್ರಾಬ್ಲಮ್ಸ್ ಇನ್ ರಿಯಲ್ ವರ್ಲ್ಡ್, ಇದು ಕೂಡ ತಪ್ಪಾಗಿರುತ್ತೆ. ಸೊ ರಿಯಲ್ ವರ್ಲ್ಡ್ ಜೊತೆಗೆ ರಿಯಲ್ ವರ್ಲ್ಡ್ ಅಷ್ಟು ಓನ್ಲಿ ಅಂತಲ್ಲ, ಅದ್ರ ಜೊತೆಗೆ ನಾವು ಏನು ಮಾಡ್ತೀವಿ, ನಮ್ಮ ಮ್ಯಾಥಮೆಟಿಕಲ್ ಪ್ರಾಬ್ಲಮ್ಸ್ ಕೂಡ ಸಾಲ್ವ್ ಮಾಡ್ತೀವಿ. ಓಕೆನಾ. ಇದಕ್ಕೆ ಸರಿಯಾದ ಉತ್ತರ ಯಾವುದು? ಆನ್ಸರ್ 3, ಕ್ವಶನ್ ನಂಬರ್ ಆಪ್ಷನ್ 3 ಆಗಿದೆ. ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಈಸ್ ಇಂಡಿಕೇಟಿವ್ ಆಫ್ ಮ್ಯಾಥಮೆಟಿಸೈಸೇಷನ್ ಆಫ್ ದ ಚೈಲ್ಡ್ಸ್ ಥಾಟ್ಸ್ ಪ್ರೊಸೆಸಸ್. ಚೈಲ್ಡ್ನ ವಿದ್ಯಾರ್ಥಿಯ ಒಂದು ವಿಚಾರ ಮಾಡುವಂತಹ ಅಂದರೆ ಕ್ರಿಯೇಟಿವಿಟಿಯನ್ನು ಬೆಳೆಸುವಂತಹ ಒಂದು ಯಾವ ಒಂದು ಪ್ರೊಸೀಜರಲ್ಲಿ ನಾವು ಯೂಸ್ ಮಾಡ್ತೀವಿ ಅಂತ ಅರ್ಥ. ಪ್ರೊಸೀಜರ್ ಆ್ಯಂಡ್ ಡ್ರಿಲ್ ಅಂದಾಗ ನಾವು ಭಾಳಷ್ಟು ಜನ ಗಣಿತವನ್ನು ಪ್ರೊಸೀಜರ್ ಆ್ಯಂಡ್ ಡ್ರಿಲ್ ಮೆಥಡ್ ಮೂಲಕನೇ ಬಳಸ್ತೀವಿ. ಬಟ್ ಇಟ್ ಈಸ್ ರಾಂಗ್ ಮೆಥಡ್. ನಾವು ಏನು ಮಾಡ್ತೀವಿ, ಹೆಚ್ಚು ಒಂದೇ ಪ್ರಾಬ್ಲಮ್ನು 4 ಸಲ ಬಿಡಿಸಿಡಿ ಅನ್ನುವಂತಹ ಒಂದು ಮೆಥಡನ್ನು ಯೂಸ್ ಮಾಡಿದ್ವಿ, ತಪ್ಪಾಗುತ್ತೆ. ಮ್ಯಾಥಮೆಟಿಕ್ ಎಜುಕೇಷನ್ ಶುಡ್ ಬಿ ಫೋಕಸ್ ಆನ್ ನೋಯಿಂಗ್ ಹೌ ಟು ಮ್ಯಾಥಮೆಟೈಸ್ ಅಂದರೆ ನಾವು ಏನು ಮಾಡಬೇಕಂದಾಗ ಎಜುಕೇಷನ್ ಯಾವುದ್ರ ಮೇಲೆ ಫೋಕಸ್ ಆಗಿರಬೇಕು, ಗಣಿತವನ್ನು ಯಾವ ರೀತಿ ಬಿಡಿಸಬೇಕು ಅನ್ನುವಂತಹ ಒಂದು ಪದ್ಧತಿಯ ಮೇಲೆ ಹೆಚ್ಚಿಗೆ ಫೋಕಸ್ ಆಗಿರಬೇಕು ಹೊರತು ಗಣಿತದ ಪ್ರೊಸೀಜರ್ಗಳ ಮೇಲೆ ಹೆಚ್ಚು ಫೋಕಸ್ ಆಗಿರಬಾರದು ಅನ್ನುವಂತಹ ಎರಡನೇ ಒಂದು ಹೇಳಿಕೆ ಇದೆ. ಇದೇ ಹೇಳಿಕೆ ಸರಿಯಾಗಿರುತ್ತೆ. ಸ್ಟಡಿಂಗ್ ಮ್ಯಾಥಮೆಟಿಕ್ಸ್ ಅಪ್ ಟು 12th ಕ್ಲಾಸ್ ವುಡ್ ಬಿ ರಿಯಲ್ ಮ್ಯಾಥಮೆಟಿಕ್ಸ್ ಅಂದರೆ ಎಲ್ಲರಿಗೂ ಗಣಿತವನ್ನು ಮಯ ಮಾಡಬೇಕಾದಾಗ 12ನೇ ತರಗತಿವರೆಗೆ ಗಣಿತವನ್ನು ಕಲಿಯಬೇಕನ್ನೋ ಒಂದು ಅಂಶ ಹೇಳಿದ್ದಾರೆ, ಇದು ತಪ್ಪಾಗುತ್ತೆ. ಪಾರ್ಟಿಸಿಪೇಟಿಂಗ್ ಇನ್ ಒಲಿಂಪಿಯಾಡ್, ಮ್ಯಾಥಮೆಟಿಕ್ಸ್ ಒಲಿಂಪಿಯಾಡ್ಗಳಲ್ಲಿ ಭಾಗವಹಿಸುವುದರ ಮೂಲಕನೂ ನಾವು ಗಣಿತವನ್ನು ಬಳಸಬಹುದು ಅನ್ನುವಂತಹ ಒಂದು ಅಂಶ ಹೇಳಿದ್ದಾರೆ, ಇದು ಕೂಡ ತಪ್ಪಾಗುತ್ತೆ. ಒಲಿಂಪಿಯಾಡ್ನಲ್ಲಿ ಭಾಗವಹಿಸುವುದರಿಂದ ಮಾತ್ರ ಗಣಿತವನ್ನು ಕಲಿಯುವುದಿಲ್ಲ, ಗಣಿತದಲ್ಲಿ ನಾವು ಕ್ರಿಟಿಕಲ್ ಥಿಂಕಿಂಗನ್ನು ಬಳಸಿದಾಗ ಮಾತ್ರ ಗಣಿತವನ್ನು ಕಲಿಯಲು ಸಾಧ್ಯ. ಸೊ ಇದು ಆಪ್ಷನ್ 2 ಈಸ್ ಅ ಕರೆಕ್ಟ್ ಆನ್ಸರ್. ಸೊ ವಿಚ್ ಆಫ್ ದ ಫಾಲೋವಿಂಗ್ ಇಸ್ ನಾಟ್ ಎ ಅಡ್ವೈಸ್ ಆಫ್ ಎ ಅನಾಲಿಟಿಕಲ್ ರೂಬಿಕ್ಸ್. ಸೊ ಅನಾಲಿಟಿಕಲ್ ರೂಬಿಕ್ಸ್ ನಾವು ನಾಟ್ ಅಂದಾಗ ಬೇರೆ ಎಲ್ಲದೂ ಬರುತ್ತೆ. ಸೊ ಸಮೇಟಿವ್ ಅಸೆಸ್ಮೆಂಟ್ ಮಾಡ್ಲಿಕ್ಕೆ ಬರಲ್ಲ, ಫಾರ್ಮೇಟಿವ್ ಅಸೆಸ್ಮೆಂಟ್ ಮಾಡ್ತೀವಿ, ಫೀಡ್ಬ್ಯಾಕ್ ಕೊಡ್ತೀವಿ. ಸೊ ಡಯಾಗ್ನೋಸಿಂಗ್ ಇನ್ಫಾರ್ಮೇಷನ್ ಟು ಎ ಟೀಚರ್, ಇಟ್ ಗಿವ್ಸ್ ಅ ಡಯಾಗ್ನೋಸ್ಟಿಕ್ ಇನ್ಫಾರ್ಮೇಷನ್. ನಾವು ಈ ಅನಾಲಿಟಿಕ್ ರೂಬಿಕ್ಸ್ ಏನು ಮಾಡ್ತೀವಿ ಅಂದಾಗ ಡಯಾಗ್ನೋಸ್ಟಿಕ್ ಅಂದರೆ ವಿದ್ಯಾರ್ಥಿಗಳನ್ನು ಡಯಾಗ್ನೋಸ್ ಮಾಡುವುದು ಹೇಗೆ, ಆ ವಿದ್ಯಾರ್ಥಿಯು ಯಾವ ಹಂತದಲ್ಲಿ ಇದ್ದಾನೆ, ಯಾವ ಹಂತದಲ್ಲಿ ಆತನಿಗೆ ಇರುವಂತಹ ಸಮಸ್ಯೆಗಳನ್ನು ಅನಲೈಸ್ ಮಾಡಲಿಕ್ಕೆ ನಾವು ಇದು ಕೊಡುತ್ತೆ. ಫೀಡ್ಬ್ಯಾಕ್ಸ್ ಅಂದರೆ ಫಾರ್ಮೇಟಿವ್ ಫೀಡ್ಬ್ಯಾಕ್ ಟು ದ ಸ್ಟೂಡೆಂಟ್ಸ್, ನಾವು ಫೀಡ್ಬ್ಯಾಕ್ ಕೊಡಲಿಕ್ಕೆ ಕೂಡ ನಾವು ರೂಬಿಕ್ಸ್ ಅಂದರೆ ಬಳಸ್ತೀವಿ. ಮತ್ತೇನು ಇದು ಫಾರ್ಮೇಟ್ ಅಂದರೆ ಸಮೇಟಿವ್ ಅಂದರೆ ನಾವು ಏನಂತೀವಿ ರೂಪಣಾತ್ಮಕ ಮೌಲ್ಯಮಾಪನಕ್ಕೆ ಬಳಸ್ತೀವಿ. ಬಟ್ ನಾವು ಸಂಕಲನಾತ್ಮಕ ಮೌಲ್ಯಮಾಪನಕ್ಕೆ ಅಂದರೆ ನಾವು ಏನು ಲಾಂಗ್ ಟರ್ಮ್ ಎಕ್ಸಾಮ್ ತೊಗೋತೀವಲ್ಲ, ಅರ್ಧ ವಾರ್ಷಿಕ ಮತ್ತು ವಾರ್ಷಿಕ ಪರೀಕ್ಷೆ ಅಂತ ಹೇಳಿ ಕರಿತೀವಿ, ಅದಕ್ಕೆ ಸಮೇಟಿವ್ ಅಸೆಸ್ಮೆಂಟ್ ಅಂತ ಕರೀತಾರೆ. ಸೊ ಸಮೇಟಿವ್ ಅಸೆಸ್ಮೆಂಟ್ಗೆ ನಾವು ಇದು ಬಳಸುವುದಿಲ್ಲ. ಸೊ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಸೊ ಆರ್ಫೆಂಜ್ ಹ್ಯಾಸ್ 3 ಗೇಟ್ಸ್. ಸೊ ಇಲ್ಲೊಂದು ಪ್ರಶ್ನೆ ಇದೆ, ಓದ್ಕೊಳ್ಳಿ. ಈ ಪ್ರಶ್ನೆಯನ್ನು ನಾವು ಬಿಡಿಸುವ ಉದ್ದೇಶವೇನು, ಯಾವ ರೀತಿಯಲ್ಲಿ ಬಿಡಿಸ್ತೀವಿ ಅನ್ನೋ ಪ್ರಶ್ನೆ ಕೇಳಿದರೆ 3 ಗೇಟ್ಸ್ ಪರ್ಸನ್ ಎಂಟರ್ಸ್ ದ ಆರ್ಫೆಂಜ್ ವಿತ್ ಸಮ್ ಫ್ರೂಟ್ಸ್ ಆ್ಯಂಡ್ ಗಿವ್ಸ್ half ಆಫ್ ದ ಫ್ರೂಟ್ಸ್ ಆ್ಯಂಡ್ 1 more ಟು ದ ಚೈಲ್ಡ್ ಎಟ್ ದ ಫಸ್ಟ್ ಸ್ಟೇಜ್. ಸಿಮಿಲರ್ಲಿ ಇದೇ ರೀತಿ ಒಂದು ಗೇಟಿಗೆ ಹೋದಾಗ ಅಲ್ಲಿ ಗೇಟ್ನಲ್ಲಿ ಅರ್ಧ ಹಣ್ಣು ಕೊಟ್ಟು ಮತ್ತೆ ಒಂದು ದ್ವಾರಪಾಲಕನಿಗೆ ಕೊಡ್ತಾನೆ. ಮುಂದಿನ ಗೇಟಿಗೆ ಹೋದಾಗ ಮುಂದಿನ ದ್ವಾರಕ್ಕೆ ಹೋದಾಗ ದ್ವಾರದ ಬಳಿ ಮತ್ತೆ ಅರ್ಧ ಹಣ್ಣುಗಳು ಕೊಟ್ಟು ಮತ್ತೆ ದ್ವಾರಪಾಲಕನಿಗೆ ಮತ್ತೊಂದು ಹಣ್ಣು ಕೊಡ್ತಾನೆ. ಈ ರೀತಿ ಕೊಡ್ತಾ ಹೋಗುತ್ತಾನೆ ಅನ್ನೋ ಒಂದು ಸಿಚುವೇಶನ್ ಇದೆ. ಹೌ ಮೆನಿ ಫ್ರೂಟ್ಸ್, ಅವನ ಹತ್ರ ಮೊದಲು ಇರುವಂತಹ ಹಣ್ಣುಗಳ ಸಂಖ್ಯೆ ಎಷ್ಟು, ಕೊನೆಯಲ್ಲಿ ಆತನ ಹತ್ರ ಒಂದು ಹಣ್ಣು ಮಾತ್ರ ಉಳಿಯುತ್ತದೆ. ಫಾರ್ ಸಾಲ್ವಿಂಗ್ ಲೈಕ್ ದಿಸ್ ಪ್ರಾಬ್ಲಮ್ಸ್ ವಿಚ್ ಆಫ್ ದ ಫಾಲೋವಿಂಗ್ ಮೆಥಡ್ ವಿಲ್ ಬಿ ಅಪ್ರೋಪ್ರಿಯೇಟ್. ಸೊ ಇಲ್ಲಿ ಪ್ರೊಜೆಕ್ಟ್ ಅಂತೂ ಮಾಡೋಕ್ಕಾಗಲ್ಲ, ಪ್ರೊಜೆಕ್ಟ್ ಅವಶ್ಯಕತೆ ಇಲ್ಲ. ಸೊ ಪ್ರೊಜೆಕ್ಟ್ ಬೇಸ್ ಅಂತೂ ಬರಲ್ಲ. ಸೊ ಇಂಡಕ್ಟಿವ್ ಆ್ಯಂಡ್ ಡಿಡಕ್ಟಿವ್ ಮೆಥಡ್ ಇದು ಕೂಡ ಬರಲ್ಲ. ಇಂಡಕ್ಟಿವ್ ನಾವು ಇಲ್ಲಿ ಇಂಡಕ್ಷನ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಪ್ರಾಬ್ಲಮ್ ಪೋಸಿಂಗ್ ಮಾತ್ರ ಮಾಡ್ತೀವಿ, ಸೊಲ್ಯೂಷನ್ ಇಲ್ಲ. ಸೊ ಪ್ರಾಬ್ಲಮ್ ಸಾಲ್ವಿಂಗ್, ಸೊ ಅಲ್ಲಿ ಸಮಸ್ಯೆಯನ್ನು ಬಿಡಿಸುವ ವಿಧಾನವನ್ನು ನಾವು ಇಲ್ಲಿ ಬಳಸ್ತೀವಿ ಅನ್ನೋಂತಹ ಒಂದು ಆಪ್ಷನ್ ಸರಿಯಾದ ಉತ್ತರ ಆಗಿದೆ. ಇನ್ ದ ಆಬ್ಜೆಕ್ಟಿವ್ ಆಫ್ ಎ ಟೀಚಿಂಗ್ ಮ್ಯಾಥಮೆಟಿಕ್ಸ್ is related to developing creative thinking among students. Which of the following method strategy is appropriate? So using formula, ಇಲ್ಲಿ ಏನಾಗಿದೆ, ಯೂಸ್ ಆಫ್ ಎ ಫಾರ್ಮಲ್ ಅಲ್ಗೋರಿಥಮ್. ಫಾರ್ಮಲ್ ಅಂದರೆ ನಾವು ಪ್ರಾಚೀನ ಕಾಲದಿಂದ ಅಥವಾ ಹಿಂಗೆ ಬಳಸ್ತಾ ಹೋಗ್ತೀವಲ್ಲ ಫಾರ್ಮಲ್ ಆಗಿ. ಸೊ ಅದು ಯಾವುದೇ ಕ್ರಿಯೇಟಿವ್ ಥಿಂಕಿಂಗ್ ಇರಲ್ಲ. ಯೂಸ್ ಆಫ್ ಎ ಮಲ್ಟಿಪಲ್ ಕ್ಲೋಸ್ಡ್ ಎಂಡೆಡ್ ಪ್ರಾಬ್ಲಮ್ಸ್. ಯೂಸ್ ಆಫ್ ಎ ಲೆಕ್ಚರ್ ಮೆಥಡ್. ಯೂಸ್ ಆಫ್ ಎ ಮಲ್ಟಿಪಲ್ ಸೊಲ್ಯೂಷನ್ ಟಾಸ್ಕ್ ಅಂದರೆ ಒಂದು ಪ್ರಾಬ್ಲಮ್ನನ್ನು ಬೇರೆ ಬೇರೆ ವಿಧಾನಗಳಲ್ಲಿ ಹೇಗೆ ಬಿಡಿಸಬಹುದು, ಒಂದು ಕೊಟ್ಟಿರುವ ಸಮಸ್ಯೆಯನ್ನು ಬೇರೆ ಬೇರೆ ವಿಧಾನಗಳಲ್ಲಿ ಹೇಗೆ ಬಿಡಿಸಬಹುದು ಅನ್ನುವುದನ್ನು ಕೊಟ್ಟಾಗ ಮಾತ್ರ ಆತನಲ್ಲಿ ವಿದ್ಯಾರ್ಥಿಯಲ್ಲಿ ಕ್ರಿಯೇಟಿವ್ ಥಿಂಕಿಂಗ್ ಬೆಳೆಯುತ್ತದೆ. ಆದ್ದರಿಂದ ಸರಿಯಾದ ಉತ್ತರ ಯಾವುದಾದರೆ 4ನೇ ಆಪ್ಷನ್ ಸರಿಯಾಗಿದೆ. ವಿಚ್ ಆಫ್ ದ ಫಾಲೋವಿಂಗ್ ವಿಲ್ ಹೆಲ್ಪ್ ಟೀಚರ್ಸ್ ಟು ಪ್ರಮೋಟ್ ಪ್ರಾಬ್ಲಮ್ ಸಾಲ್ವಿಂಗ್ ಇನ್ ಮ್ಯಾಥಮೆಟಿಕ್ಸ್ ಅಮಾಂಗ್ ಲರ್ನರ್ಸ್. ಸೊ ಕಂಡಕ್ಟಿಂಗ್ ಇಂಟರ್ ಕ್ಲಾಸ್ ಕ್ವಿಜಸ್, ಸಾಲ್ವಿಂಗ್ ದ ಪ್ರಾಬ್ಲಮ್ಸ್ ಆ್ಯಂಡ್ ರಿಫ್ಲೆಕ್ಟಿಂಗ್ ಬ್ಯಾಕ್
on solution, organizing a mathematical fair using the mathematical model for teaching. ಸೊ ಇಲ್ಲಿ ಏನಾಗಿದೆ, ನಾವು ಆಪ್ಷನ್ 2 ಸಾಲ್ವಿಂಗ್ ದ ಪ್ರಾಬ್ಲಮ್ಸ್ ಆ್ಯಂಡ್ ರಿಫ್ಲೆಕ್ಟಿಂಗ್ ಬ್ಯಾಕ್ ಆನ್ ಸೊಲ್ಯೂಷನ್ಸ್. ಸೊ ಆ ಪ್ರಶ್ನೆಗಳನ್ನು ಸಮಸ್ಯೆಗಳನ್ನು ಬಿಡಿಸಿ ಮತ್ತು ಆ ಸೊಲ್ಯೂಷನ್ ಯಾವ ರೀತಿ ಬಿಡಿಸಿದ್ವಿ, ಇದಕ್ಕೆ ಯಾವ ಮೆಥಡನ್ನು ಯೂಸ್ ಮಾಡಬೇಕು ಅನ್ನೋದು ಕೂಡ ನಾವು ಇಲ್ಲಿ ಬಳಸ್ತೀವಿ ಅಂತ ಅರ್ಥ. ಸೊ ಇದು ಎರಡನೇ ಆಪ್ಷನ್ ಸರಿಯಾದ ಉತ್ತರ ಆಗಿದೆ. ಸೊ ನೆಕ್ಸ್ಟ್ ಪ್ರಶ್ನೆ ನೋಡಿ, ಮ್ಯಾಥಮೆಟಿಕ್ಸ್ ಆಂಗ್ಸೈಟಿ commonly seen among the students of middle school. Which of the following strategy are effective in dealing with mathematics anxiety in learners? Have a positive attitude while communicating with student. ಸೊ ಇದು ಪಾಸಿಟಿವ್ ಅಂದರೆ ಧನಾತ್ಮಕವಾದ ಮನೋಭಾವವನ್ನು ಹೊಂದಿರುವುದು. ವಿದ್ಯಾರ್ಥಿಗಳೊಂದಿಗೆ ನಾವು ಸಂಭಾಷಣೆ ಮಾಡುವಾಗ ಧನಾತ್ಮಕ ಮನೋಭಾವನೆಯನ್ನು ಹೊಂದಿರುವುದು. ಟು ಗಿವ್ ಕೊಲಾಬರೇಟಿವ್ ಟಾಸ್ಕ್ಸ್ ಆ್ಯಂಡ್ ಪ್ರಮೋಟ್ ಗ್ರೂಪ್ ಪ್ರಾಕ್ಟೀಸ್ ಪ್ರಾಬ್ಲಮ್ಸ್. ಇದು ಬಿ ಆಪ್ಷನ್ ಆಗಿದೆ. ಟು ಆಸ್ಕ್ ದ ಪೇರೆಂಟ್ಸ್ ಆಫ್ ದೀಸ್ ಚಿಲ್ಡ್ರನ್ಸ್ ಟು ಪ್ರೊವೈಡ್ ದೆಮ್ ಸಮ್ ಹೋಮ್ ಟ್ಯೂಷನ್. ಇದು ಹೋಮ್ ಟ್ಯೂಷನ್ ಅನ್ನೋದನ್ನು ಯಾವಾಗಲೂ ಹಾಕಬಾರ್ದು. ಸೊ ಹೋಮ್ ಟ್ಯೂಷನ್ ಬೇಕಾಗಿಲ್ಲ, ವಿದ್ಯಾರ್ಥಿಯು ಶಾಲೆಯಲ್ಲೇ ಕಲಿಯಬಹುದು. ಸಚ್ ಸ್ಟೂಡೆಂಟ್ ಶುಡ್ ಬಿ ಸಿಗ್ನಲ್ಡ್ ಆ್ಯಂಡ್ ದ ಮೇಡ್ ಟು ಸಿಟ್ ಆನ್ ದ ಫ್ರಂಟ್ ಆಫ್ ದ ಬೆಂಚ್ ಇನ್ ದ ಮ್ಯಾಥ್ಸ್ ಕ್ಲಾಸ್ ರೂಮ್. ಸೊ ಇದು ಕೂಡ ಆಪ್ಷನ್ ಆಗಿರೋದಿಲ್ಲ. ಸೊ ನಾವು ಇಲ್ಲಿ ಯಾವ ಆಪ್ಷನ್, ಫೋರ್ತ್ ಆಪ್ಷನ್. ಸೊ ಎ ಆ್ಯಂಡ್ ಬಿ. ಸೊ ನಾವು ಫಸ್ಟ್ ಪಾಸಿಟಿವ್ ಆಗಿರಬೇಕು ಮತ್ತು ಕೊಲಾಬರೇಟಿವ್ ಅಂದರೆ ಮಕ್ಕಳನ್ನು ಚರ್ಚೆ ಮಾಡುತ್ತಾ, ಡಿಸ್ಕಷನ್ ಮಾಡುತ್ತಾ, ವಿದ್ಯಾರ್ಥಿಗಳು ಜೊತೆಗೆ ನಾವು ಆತನಿಗೆ ಪ್ರಾಬ್ಲಮ್ಸ್ ಕೊಟ್ಟಾಗ ಇಬ್ಬರು ವಿದ್ಯಾರ್ಥಿಗಳು ಚರ್ಚೆ ಮಾಡುತ್ತಾ ಕೂಡ ಬಿಡಿಸಬಹುದು. ಇದರಿಂದ ಕೂಡ ಅವರಲ್ಲಿ ಚರ್ಚೆ ಮಾಡುವ ಭಾವನೆ ಹೆಚ್ಚಾಗಿ ಆ ಗಣಿತವನ್ನು ಕಲಿಯಬಹುದು ಅನ್ನುವಂಥ ಒಂದು ಅಂಶ ಇರುತ್ತದೆ ಅಂತ ಅರ್ಥ. ಸೊ ನೆಕ್ಸ್ಟ್ ಪ್ರಶ್ನೆ, ವಿಚ್ ಆಫ್ ದ ಫಾಲೋವಿಂಗ್, ಕೊನೆಯ ಪ್ರಶ್ನೆ ಆಗಿದೆ. ವಿಚ್ ಆಫ್ ದ ಫಾಲೋವಿಂಗ್ ಟಾಸ್ಕ್ ಈಸ್ ಲೀಸ್ಟ್ ಲೈಕ್ಲಿ ಟು ಡೆವಲಪ್ ಕ್ರಿಟಿಕಲ್ ಥಿಂಕಿಂಗ್ ಇನ್ ಮ್ಯಾಥಮೆಟಿಕ್ಸ್ ಅಮಾಂಗ್ ಸ್ಟೂಡೆಂಟ್ಸ್. ಸೊ ವಿಚ್ ಆಫ್ ದ ಫಾಲೋವಿಂಗ್ ಟಾಸ್ಕ್ ಈಸ್, ಸೊ ಲೀಸ್ಟ್ ಆಗಿದೆ ಅಂದರೆ ಮ್ಯಾಥಮೆಟಿಕ್ಸ್ ಕ್ರಿಟಿಕಲ್ ಥಿಂಕಿಂಗ್ಗೆ ಒಳಗೊಳ್ಳುವಂತಹ ಅತಿ ಕನಿಷ್ಠ ಸಾಧ್ಯತೆ ಯಾವ ಪ್ರಶ್ನೆಯಲ್ಲಿ ಇದೆ ಅಂತ ಅರ್ಥ. ಸೊ ಇಲ್ಲಿ ನೋಡಿ, ಈ 72 ಗುಣದಲ್ಲಿ 63 ಮೂರು ಡಿಫ್ರೆಂಟ್ ಅಂದರೆ 3 ವಿಭಿನ್ನ ವಿಧಾನಗಳಲ್ಲಿ ಗುಣಾಕಾರ ಮಾಡಿ ಅನ್ನುವಂತಹ ಒಂದು ಪ್ರಶ್ನೆ ಕೇಳಿದರೆ, ಎಸ್ ಇಟ್ ಈಸ್ ಆಬ್ವಿಯಸ್ಲಿ ಇಟ್ ಗಿವ್ಸ್ ಸ್ಟೂಡೆಂಟ್ ಥಿಂಕ್ ಮೋರ್. ಅಂದರೆ 3 ಬೇರೆ ಬೇರೆ ವಿಧಾನಗಳಲ್ಲಿ ನಾವು ಯಾವ ರೀತಿ ಗುಣಿಸಬಹುದು ಅನ್ನುವಂಥ ಒಂದು ಪದ್ಧತಿ. ಸೊ ಫಾರ್ಮುಲೇಟ್ ಎನಿ 2 ಸಿಚುವೇಷನ್ಸ್ ಟು ರಿಪ್ರೆಸೆಂಟ್ 7x + 3 = 24. ಸೊ ಇದು ಒಂದು ಫಾರ್ಮುಲೇಟ್ ಅಂದರೆ ಒಂದು ಈ 7x + 3 = 24 ಇದನ್ನು ನಾವು ಬಳಸಬೇಕಾದಾಗ 3 ವಿಭಿನ್ನ ಒಂದು ಸನ್ನಿವೇಶಗಳನ್ನು ಹೆಸರಿಸಿದಾಗ ಸನ್ನಿವೇಶಗಳ ಬಗ್ಗೆ ಥಿಂಕ್ ಮಾಡಬೇಕಲ್ಲ. ಸೊ ಅಲ್ಲಿ ಕ್ರಿಟಿಕಲ್ ಥಿಂಕಿಂಗ್ ಬರುತ್ತದೆ ಅಂತ ಅರ್ಥ. ಈ ಸ್ಟೂಡೆಂಟ್ ಕ್ಯಾಲ್ಕುಲೇಟ್ಸ್ ದ ವಾಲ್ಯೂಮ್ ಆಫ್ ಎ ರೈಟ್ ಸರ್ಕ್ಯುಲರ್ ಸಿಲಿಂಡರ್ ಆಫ್ ರೇಡಿಯಸ್ 3.5 cm and height is 10 cm as 38.5 cm3. ವೇರ್ ಡಿಡ್ ರಾಂಗ್ ಅಂದರೆ ಇದು ಸಮಸ್ಯೆಯ ಉತ್ತರ ಕೊಟ್ಟಿದ್ದಾರೆ. ಈ ಉತ್ತರ ತಪ್ಪಾಗಿದೆ. ಈ ಉತ್ತರ ತಪ್ಪು ಮಾಡಲು ಆತನು ಮಾಡಿರುವ ತಪ್ಪು ಯಾವುದು, ಆ ತಪ್ಪನ್ನು ಕಂಡುಹಿಡಿಯಿರಿ ಅನ್ನೋದು ಕೂಡ ಒಂದು ಕ್ರಿಟಿಕಲ್ ಥಿಂಕಿಂಗೇ ಆಗಿರುತ್ತದೆ. ಕ್ಯಾಲ್ಕುಲೇಟ್ ದ ವಾಲ್ಯೂಮ್ ಆಫ್ ರೈಟ್ ಸರ್ಕ್ಯುಲರ್ ಸಿಲಿಂಡರ್ ಆಫ್ ರೇಡಿಯಸ್ 3.5 cm and height is 10 cm. ಸೊ ಇದು ನೇರವಾದ ಪ್ರಶ್ನೆ. ಸೊ ಇಲ್ಲಿ ಸೂತ್ರವನ್ನು ಬಳಸಿ ನಾವು ಏನು ಮಾಡಬೇಕು, ಇಲ್ಲಿ ಕ್ಯಾಲ್ಕುಲೇಟ್ ದ ವಾಲ್ಯೂಮ್, ಸೊ ದಟ್ ಈಸ್ πr²h. ಸೊ ಸಿಲಿಂಡರ್ನ ಪೈನ ಬೆಲೆ ಮತ್ತು ರೇಡಿಯಸ್ನ ಬೆಲೆ, ಎತ್ತರದ ಬೆಲೆಯನ್ನು ಆದೇಶಿಸಿ ಕೇವಲ ಕ್ಯಾಲ್ಕುಲೇಷನ್ ಮಾಡೋದು ಮಾತ್ರ ಉಳಿಯುತ್ತೆ. ಅಲ್ಲಿ ಯಾವುದೇ ರೀತಿಯ ಕ್ರಿಟಿಕಲ್ ಥಿಂಕಿಂಗ್ ಬರುವುದಿಲ್ಲ. ಆದ ಕಾರಣ ಇದು ಕ್ರಿಟಿಕಲ್ ಥಿಂಕಿಂಗ್ಗೆ ಒಳಪಡುವುದಿಲ್ಲ. ಸೊ ಇಷ್ಟು ನಮ್ಮ ಈ ಗಣಿತದ ತರಗತಿಯಲ್ಲಿ ಇಂದಿನ ತರಗತಿಯಲ್ಲಿ ನಾನು ಕವರ್ ಮಾಡಿದ್ದೀನಿ ಫ್ರೆಂಡ್ಸ್. ಸೊ ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಹಾಗೂ ನಿಮಗೆ ಯಾವುದಾದ್ರೂ ಪ್ರಾಬ್ಲಮ್ಸ್ ಬರದೇ ಇದ್ದ ಪಕ್ಷದಲ್ಲಿ ನನ್ನ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ, ಹಾಗೂ ನಾನು ಕೊಟ್ಟಿರುವ ನಮಗೆ ವಾಟ್ಸಪ್ ಮಾಡಿ, ಹಾಗೂ ಅದೇ ರೀತಿ ಇನ್ನು ಚಾನಲ್ಗೆ ಇಲ್ಲಿವರೆಗೆ ಸಬ್ಸ್ಕ್ರೈಬ್ ಆಗಿರದಿದ್ದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಕೊನೆಗೆ ಎಲ್ಲರಿಗೂ ಥ್ಯಾಂಕ್ ಯು ಹೇಳ್ತಾ ಇಲ್ಲಿಗೆ ನನ್ನ ಈ ವಿಡಿಯೋವನ್ನು ಮುಗಿಸ್ತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು.